ಸ್ತೋತ್ರಗಳನ್ನು ಸಲ್ಲಿಸೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲ ಕೊನೆಯ ಕಾಲ ಕರ್ತನ ಸನ್ನಿಧಾನದಲ್ಲಿ ನಾವು ಕೂತು ಆತನ ಪಾದದ ಬಳಿಯಲ್ಲಿ ನಾವು ಕೂತು ಆತನ ಪ್ರಸನ್ನತೆಯನ್ನು ಅನುಭವಿಸುವಂಥ ಸಮಯ ಇದಾಗಿದೆ. ಆರಾಧನೆಗಳಲ್ಲಿ ಪ್ರಿಯಪಡುವಂಥ ದೇವರು ಆತನಾಗಿದ್ದಾನೆ. ಆರಾಧನೆಗೆ ಯೋಗ್ಯನಾದವನು ಆತನೇ ಆಗಿದ್ದಾನೆ. ನಾವು ಆತನಿಗೆ ಮಹಿಮೆಗಳನ್ನು ಸಲ್ಲಿಸೋಣ. ಸ್ವಲ್ಪ ಸಮಯಗಳ ಕಾಲ ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಆತನನ್ನು ದೃಷ್ಟಿಸಿ ನೋಡುವಂಥ ಸಮಯವೂ ಆಗಿದೆ ಇದು. ನಾವು ಆತನೊಂದಿಗೆ ನಾವು ಮಾತನಾಡೋಣ. ಕರ್ತನಿಗೆ ಬರಬೇಕಾಗಿರುವಂಥ ಜನಗಳು ಬೇಗ ಬರುವಂತೆ, ಸಭೆಯಲ್ಲಿ ಜನರು ತುಂಬಿ ತುಳುಕುವಂತೆ, ಆರಾಧಿಸುವಂತೆ ರಾಜರೆಲ್ಲರೂ ಸೇರಿ ಬಂದಿದ್ದೇವೆ. ಕರ್ತನೆ, ನಮ್ಮ ಜೊತೆಯಲ್ಲಿ ಪ್ರಸನ್ನನಾಗಿ ಹಿಡಿದು ಬರಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ರಾಜ. ನಮ್ಮ ಮನಸ್ಸುಗಳನ್ನು ಮುಟ್ಟುವಂಥ ದೇವರು ನೀವೇ ರಾಜ. ಹೃದಯದೊಂದಿಗೆ ಮಾತನಾಡುವಂಥ ದೇವರು ನೀವೇ ಕರ್ತನೆ. ನಾವು ನಿಮಗೆ ಘನಮಾನ ಮಹಿಮೆಗಳನ್ನು ಸಲ್ಲಿಸಲು ಬಂದಿದ್ದೇವೆ ರಾಜನೇ. ಈ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೀವು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಕಾಲಿಡುವ ಜಾಗವೆಲ್ಲ ಕರ್ತನಿಗೆ ಸ್ವಂತ ಎಂದು ನಾವು ನಂಬುವಂತೆ ಕರ್ತನೆ, ರಾಜನೇ, ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕ್ರಿಸ್ತನ ಸುಗಂಧ ವಾಸನೆಯು ಹರಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ರಕ್ಷಣೆಯ ಹೆಬ್ಬಾಗಿಲು ತೆಗೆಯಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ರಾಜನೇ. ಎಲ್ಲರೂ ಪ್ರಾರ್ಥಿಸೋಣ. ಎಲ್ಲರೂ ದೇವರಿಗೆ ಮಹಿಮೆಗಳನ್ನು ಸಲ್ಲಿಸುತ್ತಾ, ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಆತನನ್ನು ಆರಾಧಿಸುತ್ತಾ, ಆತನನ್ನು ಹೊಗಳುತ್ತಾ ನಾವು ಪ್ರಾರ್ಥಿಸೋಣ. ಸ್ವಲ್ಪ ಸಮಯಗಳ ಕಾಲ ಆತನು ಎಂಥ ಒಳ್ಳೆಯ ದೇವರೆಂದು ನಾವು ಆತನನ್ನು ನೆನೆಸಿ ಆತನಿಗೆ ಆರಾಧನೆಗಳನ್ನು ಸಲ್ಲಿಸೋಣ. ಆತನು ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನಿಗೆ ಮಹಿಮೆಗಳನ್ನು ಸಲ್ಲಿಸೋಣ. ಆರಾಧನೆ ಸ್ತೋತ್ರ ಕರ್ತನೆ, ನಿಮಗೆ ಸ್ತೋತ್ರ ಉಂಟಾಗಲಿ ರಾಜನೇ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂಥ ದೇವರೇ, ನಾವು ಸ್ತೋತ್ರಗಳನ್ನು ಸಲ್ಲಿಸಲು ದೇವರ ರಾಜ. ಕರ್ತನೆ, ವಾಕ್ಯದಿಂದ ಎಲ್ಲವನ್ನೂ ಸೃಷ್ಟಿಸಿದಂಥ ದೇವರೇ, ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ರಾಜ. ಓ ಸ್ತೋತ್ರ ಕರ್ತನೆ, ನಿಮಗೆ ಸ್ತೋತ್ರ ಉಂಟಾಗಲಿ ರಾಜನೇ. ಪರಿಶುದ್ಧಾತ್ಮನಿಂದ ಎಲ್ಲರನ್ನು ತುಂಬಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ರಾಜ. ವಾಕ್ಯವನ್ನು ಬಲಪಡಿಸಲಿ ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ವಾಕ್ಯವನ್ನು ಸಿದ್ಧಪಡಿಸಲಿ ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ ರಾಜನೇ. ಅನ್ಯ ಭಾಷೆಗಳೊಂದಿಗೆ ನಾವೆಲ್ಲರೂ ಆತನೊಂದಿಗೆ ನಾವು ಪ್ರಾರ್ಥಿಸೋಣ. ಆತನ ಹತ್ತಿರ ನಾವು ಮಾತನಾಡೋಣ. ನಮ್ಮ ಜೊತೆಯಲ್ಲಿ ಆತನು ಇಳಿದು ಬರುವುದಕ್ಕೋಸ್ಕರ ಸ್ತೋತ್ರಗಳನ್ನ ನಾವು ಸಲ್ಲಿಸೋಣ. ಎಲ್ಲ ಘನಮಾನ ಮಹಿಮೆಯು ಆತನೊಬ್ಬರಿಗೆ ಸಲ್ಲಲ್ಪಡಲಿ. ಪ್ರಸನ್ನನಾಗಿ ಆತನು ಮಧ್ಯದಲ್ಲಿ ಇಳಿದು ಬರುವಂತೆ, ಜನರು ಆತನ ಪ್ರಸನ್ನತೆಯನ್ನು ಅನುಭವಿಸುವಂತೆ, ಅಭಿಷೇಕದಿಂದ ತುಂಬಿಸುವಂತೆ ನಾವು ಕೇಳಿಕೊಳ್ಳೋಣ. ಸ್ತೋತ್ರ ಕರ್ತನೆ, ನಿಮಗೆ ಸ್ತೋತ್ರ ಉಂಟಾಗಲಿ ರಾಜನೇ. ಪರಿಶುದ್ಧಾತ್ಮನಿಂದ ಎಲ್ಲರನ್ನು ತುಂಬಿಸುವುದಕ್ಕೋಸ್ಕರ ಸ್ತೋತ್ರ ಕರ್ತನೆ. ಎಂದೆಂದಿಗೂ ನಿಮಗೆ ಮಹಿಮೆ ಉಂಟಾಗಲಿ ರಾಜನೇ. ಇನ್ನು ನಮ್ಮ ಜೊತೆಯಲ್ಲಿ ಆತನು ಮಾತನಾಡುವಂತೆ, ವಾಕ್ಯಗಳನ್ನು ನಾವು ಕೇಳುವಾಗ ದೇವರೇ ನಮ್ಮ ಜೊತೆಯಲ್ಲಿ ಮಾತನಾಡುವಂತೆ, ವಾಕ್ಯವೇ ನಮ್ಮನ್ನು ಮುಟ್ಟಲಿ, ವಾಕ್ಯವೇ ನಮ್ಮನ್ನು ಬದಲಾಯಿಸಲಿ, ವಾಕ್ಯವೇ ನಮ್ಮನ್ನು ಆಶೀರ್ವದಿಸಲಿ. ನಮ್ಮ ಮೂಲಕ ಅನೇಕ ಜನರು, ನಮ್ಮ ಜೀವಿತಗಳ ಮೂಲಕ ಅನೇಕ ಜನರು ಯೇಸುವಿನೊಂದಿಗೆ ಬರುವಂತೆ ನಾವೆಲ್ಲರೂ ಪ್ರಾರ್ಥಿಸೋಣ. ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ, ನಿಮಗೆ ಮಹಿಮೆ ಉಂಟಾಗಲಿ ರಾಜನೇ. ದೇವಾದಿ ದೇವನೇ, ಘನಮಾನ ಮಹಿಮೆಗೆ ಯೋಗ್ಯನಾದವನೇ, ಸ್ತುತಿ ಸ್ತೋತ್ರಗಳಿಗೂ ಪಾತ್ರನಾದವನೇ, ನಾವು ನಿಮಗೆ ಮಹಿಮೆಗಳನ್ನು ಸಲ್ಲಿಸುತ್ತೇವೆ ರಾಜ. ನಿಮಗೆ ಮಹಿಮೆಗಳನ್ನು ಸಲ್ಲಿಸುತ್ತೇವೆ ಕರ್ತನೆ. ಎಲ್ಲಾ ಸಮಯದಲ್ಲಿ ನಿಮಗೆ ಮಾತ್ರ ಮಹಿಮೆ ಉಂಟಾಗಲಿ, ನಿಮಗೆ ಮಾತ್ರ ಮಹಿಮೆ ಉಂಟಾಗಲಿ ಕರ್ತನೆ. ಸ್ತೋತ್ರ ರಾಜ ಕರ್ತನೆ. ಆರಾಧನೆಗೆ ಯೋಗ್ಯನಾದವನೇ, ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ರಾಜ. ನಮ್ಮ ಜೊತೆಯಲ್ಲಿ ಇರುವುದಕ್ಕೋಸ್ಕರ ಸ್ತೋತ್ರ ಕರ್ತನೆ. ನಿಮಗೆ ಮಾತ್ರ ಮಹಿಮೆ ಉಂಟಾಗಲಿ. ಕೃಪೆಯಲ್ಲಿ ಐಶ್ವರ್ಯನಾದವನೇ, ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ರಾಜ. ಸಾವನ್ನು ಗೆದ್ದ ದೇವರೇ, ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕರ್ತನೆ. ನಮ್ಮ ಜೊತೆಯಲ್ಲಿ ಇರುವುದಕ್ಕೋಸ್ಕರ ಸ್ತೋತ್ರ. ನಾವೀಗ ಆರಾಧನೆಯನ್ನು ಶುರು ಮಾಡುವಂಥ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರುವಂತಹ ಸಿಸ್ಟರ್ ನ್ಯಾನ್ಸಿ ಅವರು ಬಂದು ಓಪನಿಂಗ್ ಪ್ರೇಯರ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ஸ்டார்டிங்ல இருந்து எண்டிங் வரைக்கும் பிரச்சனை எங்களோடு கூட இருந்து வழி நடத்தட்டும் ஏசப்பா.
ಏಸಪ್ಪ ಆಫರಿಂಗ್ ಸಾಂಗ್ ಆಗುತ್ತೋ ತಗೋಬನ್ನಿ, ಸಾಂಗ್ಸ್ ರೀಡಿಂಗ್ ಆಗುತ್ತೋ ತಗೋಬನ್ನಿ, ಅದು ಎಕ್ಸ್ಪ್ರೆಷನ್ ಆಗುತ್ತೋ ಅಂತಂದ್ರೆ ಎಲ್ಲ ಪಕ್ಕದಲ್ಲೂ ಪ್ರತಿಭೆಗೆ ಬಾಡಿಗಾಡುತ್ತದೆ ಜೀವ ವಾಸನ ಪಕ್ಕದಲ್ಲೂ ಕರ್ತನ ನಾವು ಒಪ್ಪಿಕೊಡುತ್ತೇವೆ ನಾಟಂದ್ರೆ ಸತ್ಯத்தை அறிந்து கொள்ளுங்கள் சத்தியம் உங்களை விடுதலையாக்கும் சத்தியமுள்ள ஜீவனுள்ள வசனங்களை விடுதலையாகட்டும் ஆண்டவரே. நீங்க உட்கார்ந்து கொண்டிருக்கிற ஒவ்வொருத்தரும் நீங்க அபிஷேகம் பண்ணுங்க ஆண்டவரே. வரத்தடைப்பட்ட பிள்ளைங்க எச்ச வேலையில வரும்படி ஆண்டவரே நீங்க உதவி செய்யுங்க. கரைகளை வழி நடத்திட்டு ஆசீர்வதிக பலப்படுத்துங்க. இயேசுவின் நாமத்தில் ஜெபிக்கிறேன் ஜீவனுள்ள நல்ல பிதாவே. ஆமென். ஆமென். ನಾವೆಲ್ಲರಿಗೆ ಎದ್ದು ನಿಂತುಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಬ್ರದರ್ ಸ್ಟ್ಯಾನ್ಲಿ ಮತ್ತು ಸಿಸ್ಟರ್ ಎವಾಂಜಲಿನ್ ಅವರು ಬಂದು ನಮ್ಮ ಆರಾಧನೆಯನ್ನು ನಡೆಸಿಕೊಳ್ಳುತ್ತಾರೆ. ದೇವರಿಗೆ ಮಹಿಮೆಯುಂಟಾಗಲಿ. ಸ್ತೋತ್ರ ಸುಂದರ ಸಮಯಕ್ಕಾಗಿ ಸ್ತೋತ್ರ. ದೇವರು ನೋಡಿ ನಾವು ಕೊಂಡಾಡೋಣ. ಇದು ಆರಾಧನೆಯ ಸಮಯವಾಗಿರೋದ್ರಿಂದ ಮುಳುಗಳೆಲ್ಲತೋಡು ಮುಳುಗಳೆಲ್ಲತೋಡು ಮುಳು ಶರೀರ ತೋಡು ದೇವರೇ ತೊಳೆದುಕೊಳ್ಳುವಾಯ ಎಂದು ದೇವರನ್ನು ಪ್ರಾರ್ಥಿಸಿರುತ್ತಾರೆ. ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಆತ್ಮದಿಂದಲೂ ಪೂರ್ಣ ಬಲದಿಂದಲೂ ದೇವರನ್ನು ಆರಾಧಿಸೋಣ. ಯಾಕಂದರೆ ಕಳೆದ 5 ತಿಂಗಳು ನಮ್ಮ ಕಣ್ಣಿನ ಕರಮನೆಯಂತೆ ಕಾದು ಬಂದ ದೇವರು ಈ 6ನೇ ತಿಂಗಳ ಮೊದಲನೇ ದಿನದಲ್ಲಿ ದೇವರನ್ನು ಆರಾಧಿಸಲು ದೇವರು ಕೃಪೆ ಮಾಡಿದ್ದಕ್ಕಾಗಿ ನಾವು ಕೊಂಡೋಡೋಣ. ಆ ಪರಲೋಕದ ದೇವರನ್ನು ಸ್ತುತಿಸೋಣ. ಆ ಘನವುಳ್ಳ ದೇವರನ್ನು ಆರಾಧಿಸೋಣ. ಅಪ್ಪ ನಿನಗೆ ಕೊಂಡಾಡುತ್ತೇನೆ ರಚನೆ, ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವೆ ರಚನೆ, ನಿನ್ನನ್ನು ಹೊಗಳುತ್ತೇನೆ ರಚನೆ, ನಿನ್ನನ್ನು ನಮಿಸುತ್ತೇನೆ ರಚನೆ, ನಿಮ್ಮನ್ನು ವಂದಿಸುತ್ತೇವೆ ರಚನೆ. ಅಪ್ಪ ನಿಮಗೆ ಸ್ತೋತ್ರ 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 ರಚನೆ. ನಿಮ್ಮ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲು ರಚನೆ, ನಿಮ್ಮ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲು ರಚನೆ. ಅಪ್ಪ ನಿಮ್ಮ ಕೊಂಡಾಡುತ್ತೇನೆ ರಚನೆ, ನಿಮ್ಮನ್ನು ಕೊಂಡಾಡುತ್ತೇನೆ ಯೇಸುವೇ ಸ್ತೋತ್ರ ರಚನೆ. ನಿಮಗೆ ಆರಾಧನೆ ಅಪ್ಪ. ஹalleluya ஸ்தோத்திரம். மகா கிருபை உள்ளவரே, உம்முடைய இரக்கங்களுக்காக ஸ்தோத்திரம் ஆண்டவரே. உம்முடைய தயவினாலே நாங்கள் இன்று ஜீவனோடு கூட இருக்கிறோம் ராஜா. இந்த பரிசுத்தமான ஓய்வு நாளே ஆண்டவரே நாங்கள் ஆண்டவரே முழுமையாய் ஆசரிக்க ஆண்டவரே அப்பா எங்களுடைய சிந்தனைகளை உம்முடைய சமூகத்திலே அப்பா எங்களை ஒருமுகப்படுத்தும்படியாக நாங்கள் ஜெபிக்கிறோம் ஆண்டவரே. அப்பா எந்த கவலையோ கண்ணீரோ கஷ்டமோ இந்த நேரத்தில் எங்களை அணுகாதபடிக்கு மகிமையின் பிரசன்னத்தின் தேவனை மாத்திரமே நோக்கி பார்த்து நாங்கள் ஆராதனை செய்ய கிருபை செய்யுங்க. ஆமென். நசரேயனாகிய இயேசு கிறிஸ்துவின் நாமத்தினால் ஒப்புக் கொடுக்கிறோம். ஆமென். ஹalleluya ஹalleluya. ಸ್ತೋತ್ರ ನಜರೇತಿನ ನನ್ನೇಸಯ್ಯ ನನ್ನ ಕೂಗಿಗೆ ಕಿವಿ ಕೊಡೆಯ
ಯು ಫಾದರ್, ಥ್ಯಾಂಕ್ ಯು ಫಾದರ್. ನಿಮ್ಮನ್ನು ಆರಾಧಿಸುತ್ತೇನೆ ರಾಜ, ನಿನ್ನ ಮಹಿಮೆಪಡಿಸುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತವೆ, ಅವರನ್ನು ನೋಡಿದ ಮುಖಗಳು ಒಮ್ಮೆಗೆ ಲಜ್ಜೆಗೀಡಾಗುವುದಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಅವರ ಪಾದ ಮುಖಗಳು ಉರುಪುವುದು ಮೆಕ್ಕಬಣ್ಣ ಎಂದು ಪೋವದಿಲ್ಲ ಎಂದು ದೇವರ ವಾಕ್ಯ ಎಚ್ಚರಿಸುತ್ತದೆ. ಅವರ ಪಾದ ಮುಖಗಳು ಪ್ರಕಾಶ ಮಾಡಿದது என்று பார்க்கிறோம். ஹல்லேலூயா. உம்மைத்தான் நான் பார்க்கின்றேன், பிரகாசம் அடைகின்றேன். உம்மைத்தான் நான் பார்க்கின்றேன், பிரகாசம் அடைகின்றேன்.
நான் உங்க முகத்தை பார்க்கிறேனப்பா. உங்க முகத்தை பார்க்கிறவங்களுக்கு ஒரு போது வைக்கப்பட விட மாட்டேன் ஆண்டவரே. அப்பா, கடந்த நாட்கள் கடந்த மாதம் காத்த தேவன் ஆண்டவரே, இந்த புதிய மாதத்தை உடைய கரத்தில் ஒப்பு கொடுக்கிறோம் ஆண்டவரே. பரிசுத்த ஆவியானவர் தாம் இந்த ஆழ்ந்த வேளையில் ஆளுகை செய்யும்படி தகப்பனே உமக்கு நன்றி ராஜா. தகப்பனே உமக்கு நன்றி அப்பா. அப்பா உமக்கு நன்றி ராஜனே. உமக்கு நன்றி என்று சொல்லுகிறோம் ராஜனே. இந்த மாதத்தை கொடுத்தீர் அதுக்காக நன்றி. புதிய மாதத்தை கூட்டி கொடுத்தீர் அதுக்காக நன்றி செலுத்துகிறோம் ஆண்டவரே. ஹalleluya ஹalleluya. நன்றி அப்பா, உமக்கு நன்றி ராஜனே. நன்றி என்று சொல்லுகிறோம் நாதா, நாவாலே துதிக்கிறோம் நாதா. நன்றி என்று சொல்லுகிறோம் நாதா, நாவாலே துதிக்கிறோம் நாதா. நன்றி இயேசு நாதா, நன்றி இயேசு ராஜா, நன்றி இயேசு நாதா.
நன்றி இயேசு ராஜா. நன்றி அப்பா. Thank you Lord. நன்றி ராஜா. நன்றி நன்றி அப்பா. நன்றி அப்பா. கடந்த நாட்கள் எல்லாம் எல்லா விதமான உபத்திரங்களிலிருந்தும் காத்து நம் தேவன் தாமே இந்த புதிய மாதத்துக்குள்ள நம்மள புதிய காரியத்துக்குள்ளே நடத்தும்படிக்காக நம்முடைய பாதத்திற்கு நன்றி செலுத்தி ஒப்பு கொடுத்து நல்ல பிதாவே ஸ்தோத்திரம். Amen. Amen. Thank you Jesus. ಆಮೇಲೆ ಎರಡು ವಿಷಯಗಳಿಗೋಸ್ಕರ ಇಲ್ಲಿ ಪ್ರಾರ್ಥಿಸೋಣ. ಮೊದಲನೇದಾಗಿ ನಾವೆಲ್ಲರೂ ನ್ಯೂಸ್ ಚಾನೆಲ್ಸ್ಗಳಲ್ಲಿ ನೋಡುತ್ತಿರುವಂತೆ ಕೋವಿಡ್ ಸೋಂಕು ಪುನಃ ಹರಡುವುದಕ್ಕೆ ಶುರುವಾಗಿದೆ. ಬೆಂಗಳೂರಲ್ಲಿ ನಾವು ಹೋದ ವಾರ ಸುಮಾರು 200 ಕೇಸ್ಗಳನ್ನು ನಾವು ನೋಡಿದ್ವಿ. 200 ಜನರಿಗೆ ಆಲ್ಮೋಸ್ಟ್ ಕೋವಿಡ್ ಪಾಸಿಟಿವ್ ಮತ್ತೆ ಬಂದಿದೆ ಅಂತ. ಈ ಒಂದು ರೋಗ ಪುನಃ ಬರಬಾರದು ಈ ದೇಶಕ್ಕಾಗಲಿ ಈ ಭೂಮಿಗಾಗಲಿ. ಸುಮಾರು 5 ವರ್ಷಗಳ ಮುಂಚೆ ಬಂದಂಥ ಈ ರೋಗ ಪುನಃ ಬರದಂತೆ, ಜನರು ತಮ್ಮ ಜೀವಗಳನ್ನು ಕಳೆದುಕೊಳ್ಳದಂತೆ, ರಕ್ಷಣೆಗೆ ಬರದ ಯಾರೂ ಕೂಡ ನಾಶವಾಗಬಾರದು. ರೋಗಗಳಿಗೆ ನಮ್ಮ ಮೇಲೆ ಅಧಿಕಾರವಿಲ್ಲ. ಯಾಕೆ ಅಂದರೆ ನಾವು ಯೇಸು ಕ್ರಿಸ್ತನನ್ನು ನಂಬಿರುವಂಥ ಜನರು. ನಮ್ಮನ್ನು ಸ್ವಸ್ಥಪಡಿಸುವಂಥ ದೇವರು ಆತನೇ. ಆ ದಿನಗಳಲ್ಲಿ ನಾನು ನನ್ನನ್ನು ನಂಬುವಂಥ ಜನರಿಗೋಸ್ಕರ, ನನ್ನನ್ನು ಪ್ರೀತಿಸುವಂಥ ಜನರಿಗೋಸ್ಕರ, ನಾನು ಆಯ್ದುಕೊಂಡ ಜನರಿಗೋಸ್ಕರ ಆ ದಿನಗಳನ್ನು ನಾನು ಕಮ್ಮಿ ಮಾಡುತ್ತೇನೆ ಎಂದು ದೇವರಿಗೆ ಹೇಳಿರುವ ಪ್ರಕಾರವೇ ನಾವೀಗ ಪ್ರಾರ್ಥಿಸೋಣ. ಈ ಒಂದು ಸೋಂಕು ಪುನಃ ಬರದಂತೆ, ಈ ಒಂದು ರೋಗ ಪುನಃ ಹರಡದಂತೆ, ಅದು ಅಲ್ಲಿಗೆ ನಿಂತು ಹೋಗಲಿ ಅಂತ ನಾವು ಪ್ರಾರ್ಥಿಸೋಣ. ನಮ್ಮ ಮಧ್ಯದಲ್ಲಿ ಯಾರಾದರೂ ನಿಂತು ಇದಕ್ಕೋಸ್ಕರ ಪ್ರಾರ್ಥಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸ್ತೋತ್ರವಾಗಲಿ ಕರ್ತನೇ, ನಿಮ್ಮನ್ನು ಕೊಂಡಾಡಿ ಮಹಿಮೆ ಪಡಿಸ್ತೇವೆ. ತಂದೆ, ನೀನು ಉನ್ನತನು, ಪರಿಶುದ್ಧನು, ಏಕಾಧಿಪತಿಯಪ್ಪ. ನಮ್ಮ ಮಧ್ಯದಲ್ಲಿರುವಂತ ದೇವರ ರಚನೆ ವಾಸಿಸುವಂತ ಕರ್ತನು, ನಿಮ್ಮನ್ನು ಯಾವಾಗಲೂ ಸ್ತೋತ್ರ ಮಾಡುತ್ತು ಕರ್ತನ ರಚನೆ ಅಪ್ಪ. ನಮ್ಮ ಮಧ್ಯದಲ್ಲಿ ನಿರೋಧಕ್ಕಾಗಿ ಸ್ತೋತ್ರ ಮಾಡ್ತೇವೆ ದೇವನೇ. ಇವತ್ತು ಕರ್ತನೆ ಮತ್ತೆ ಕೋವಿಡ್-19 ಕರ್ತನೆ ಮತ್ತೆ ಅಪ್ಪ ಪ್ರಾರಂಭವಾಗಿದೆ ಅಂತ ನಾವು ಕೇಳಲ್ಪಟ್ಟಿದ್ದೇವೆ. ಮತ್ತೆ ಕರ್ತನೆ ಅನೇಕ ಕೇಸ್ಗಳನ್ನು ನಾವು ಕರ್ತನೆ ಕಣ್ಮುಂದೆ ನೋಡಿದ್ದೇವೆ ರಚನೆ ಅಪ್ಪ. ಇವತ್ತು ನಿನ್ನ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಕರ್ತನೆ. ನಿನ್ನಿಂದ ಅಸಾಧ್ಯವಾದ ಕಾರ್ಯಗಳು ಒಂದೇ ಇಲ್ಲ. ನಿನಗೆಲ್ಲವೂ ಸಾಧ್ಯವಾಗಿರೋದ ಕಾರಣದಿಂದ ನಿನ್ನ ಸಮ್ಮುಖದಲ್ಲಿ ಅಪ್ಪ ನಿನ್ನ ಒಂದು ಕರ್ತನ ರಚನೆ ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇವಾಗ ಯಾರೆಲ್ಲ ಇನ್ಫೆಕ್ಟ್ ಆಗಿದ್ದಾರೋ ಆ ಮಕ್ಕಳನ್ನು ಕರ್ತನ ರಚನೆ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಅವರ ಕರ್ತನ ಶೀಘ್ರದಲ್ಲೇ ಗುಣವಾಗಲಿ. ಅದಕ್ಕಿಂತ ಮುಖ್ಯವಾಗಿ ಸ್ವಾಮಿ, ಮಕ್ಕಳಿಗೂ ಕರ್ತನೆ, ಗರ್ಭಿಣಿಸರಿಗೆ ಕರ್ತನೆ ರಾಜ ಈ ಒಂದು ವ್ಯಾಧಿ ಕರ್ತನೆ ಇವಾಗ ಅಧಿಕವಾಗಿ ತಾಕದ ಇರೋದು ಕರ್ತನೆ ನಾವು ಕೇಳಲ್ಪಟ್ಟಿದ್ದೇವೆ. ಇದಾಗಬಾರದ ರಚನೆ ನಿನ್ನ ವಾಕ್ಯದಲ್ಲಿ ಕರ್ತನೆ ಹೇಳುವ ಪ್ರಕಾರವೇ ರಚನೆ ಆತನ ನಾಮವನ್ನು ಹೇಳುವಂತ ಕರ್ತನೆ ಯಾರೇ ಆಗಿರಲಿ ಕರ್ತನೆ ಅವರಿಗೆ ರಕ್ಷಣೆ ಉಂಟು ನಿನ್ನ ವಾಕ್ಯ ಹೇಳುವ ಹಾಗೆ ಕರ್ತನೆ ನಿನ್ನ ನಾಮವನ್ನು ನಿಮಿತ್ತವಾಗಿ ನಾವು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಈ ಒಂದು ರೋಗವನ್ನು ಕರ್ತನೆ ನಮ್ಮ ಯೇಸುವಿನ ನಾಮದಲ್ಲಿ ನಾವು ತಡೆ ಮಾಡ್ತಾ ಇದ್ದೇವೆ. ನನ್ನ ದೇಶ, ರಾಜ್ಯ, ಪಟ್ಟಣದಿಂದ ಕರ್ತನೆ ಇಡೀ ಲೋಕದಿಂದಲೇ ನಾವು ತೆಗೆದಾಗ್ತಾ ಇದ್ದೇವೆ ರಾಜ. ಕರ್ತನೆ ನಿನ್ನ ವಾಕ್ಯ ಹೇಳುವಾಗೆ ನೀವು ಯಾವುದನ್ನು ಕಟ್ಟಾಗ್ತಿರೋದನ್ನ ಪರಲೋಕದ ಕಟ್ಟಾಕಲ್ಪಡ್ತಿದ್ದನ್ನು ಹೇಳುವಾಗ ನಾವು ಕಟ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಕಟ್ತಾ ಇದ್ದೇವೆ ರಾಜನೇ. ಯಾವುದೇ ಕಾರಣಕ್ಕೆ ಮತ್ತೆ ಸ್ಪ್ರೆಡ್ ಆಗಬಾರದು ಯೇಸುವಿನ ನಾಮದಲ್ಲಿ. ಕರ್ತನೆ ಗುಣವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನ್ನೊಬ್ಬನಿಗೆ ಮಾತ್ರ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಅದೇ ರೀತಿಯಲ್ಲಿ ಸಭೆಯಲ್ಲಿ ಜನರು ತುಂಬಿ ತುಳುಕುವಂತೆ, ಹೆಚ್ಚು ಹೆಚ್ಚಾಗಿ ಆತ್ಮಗಳು ರಕ್ಷಿಸಲ್ಪಡುವಂತೆ ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯೇಸು ಕ್ರಿಸ್ತನ ಸುವಾಸನೆಯು ಹರಡಲಿ, ರಕ್ಷಣೆಯು ಅವರಿಗೆ ಸಿಗಲಿ. ಇಲ್ಲಿ ಜನರು ಬಂದು ಆತನನ್ನು ಆರಾಧಿಸಲಿ, ಆತನನ್ನು ಅನುಭವಿಸಲಿ. ಸಭೆಯಲ್ಲಿ ಜನರು ಹೆಚ್ಚಾಗಿ ತುಂಬುವ ಆರಾಧನೆಗಳು ಇನ್ನೂ ಹೆಚ್ಚಾಗಿ ನಡೆಯುವಂಥ ರೀತಿಯಲ್ಲಿ ನಾವು ಇದಕ್ಕೋಸ್ಕರ ಪ್ರಾರ್ಥಿಸೋಣ. ಯಾರಾದರೂ ದಯವಿಟ್ಟು ಮನೋಭಾರದಿಂದ ಇದಕ್ಕೋಸ್ಕರ ಪ್ರಾರ್ಥಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ.
ಕೀರ್ತನೆಗಳನ್ನು ಮನೆಯಲ್ಲಿರುವಂಥ ಇಡೀ ಚಾನ್ಸಿ ಅವರು ಬಂದು ಓದ್ತಾರೆ. ಅದಾದ ನಂತರ ಅದರ ಎಕ್ಸ್ಪ್ಲನೇಷನ್ನ ಸಹೋದರಿ ನ್ಯಾನ್ಸಿ ಅವರು ಬಂದು ನನ್ನ ಹತ್ರ ಹೇಳ್ತಾರೆ. Psalms 115. Not to us, O Lord, not to us, but to your name be the glory, because of your love and faithfulness. Why do the nations say, where is their God? Our God is in heaven. He does whatever pleases him. But their idols are silver and gold, made by the hands of men. They have mouths, but cannot speak, eyes, but they cannot see. They have ears, but cannot hear, noses, but they cannot smell. They have hands, but cannot feel, feet, but they cannot walk, nor can they utter a sound with their throats. Those who make them will be like them, and so will all who trust in them. O house of Israel, trust in the Lord, He is their help and shield. O house of Aaron, trust in the Lord, He is their help and shield. You who fear Him, trust in the Lord, He is their help and shield. The Lord remembers us and will bless us. He will bless the house of Israel. He will bless the house of Aaron. He will bless those who fear the Lord, small and great alike. May the Lord make you increase, both you and your children. May you be blessed by the Lord, the maker of heaven and earth. The highest heavens belong to the Lord, but the earth He has given to man. It is not the dead who praise the Lord, those who go down to silence. It is we who extol the Lord, both now and forevermore. Praise the Lord. ಸಹೋದರಿ ನ್ಯಾನ್ಸಿ ಅವರು ಬಂದಿದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಮಧ್ಯದಲ್ಲಿ. ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 215ನೇ ಕೀರ್ತನೆಯ ಮೊದಲನೇ ಒಂದು ಹೆಡ್ಲೈನ್ಸ್ ಕೊಟ್ಟಿದೆ, ರಕ್ಷಕನು ಯೆಹೋವನೊಬ್ಬನೇ ಎಂಬುದಾಗಿ. ನಮ್ಮನ್ನಲ್ಲ ಯೆಹೋವನೇ, ನಮ್ಮನ್ನಲ್ಲ, ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಘನಪಡಿಸು ಎಂಬುದಾಗಿ. ಯೆಶಾಯನ ಬರೆದ ಪುಸ್ತಕದಲ್ಲಿ 48ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ಹೇಳ್ತದೆ, ತನಗೆ ಸಲ್ಲಬೇಕಾದಂತ ಮಹಿಮೆಯನ್ನು ದೇವರು ಮತ್ತೊಬ್ಬರಿಗೆ ಸಲ್ಲಗೊಳಿಸದಂತ ದೇವರಾಗಿದ್ದಾರೆ. ಆದ್ರಿಂದ ಇಲ್ಲಿ ವಾಕ್ಯ ಏನು ಹೇಳುತ್ತದೆ ಅಂದ್ರೆ, ನಮ್ಮನ್ನೆಲ್ಲ ಯೆಹೋವನೇ, ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವೇ ನಿನ್ನ ಹೆಸರನ್ನೇ ನೀನು ಘನಪಡಿಸಿಕೋ ಎಂಬುದಾಗಿ. ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ, ಮೋಶೆಯ ಮುಖಾಂತರ ಧರ್ಮಶಾಸ್ತ್ರ ಉಂಟಾಯಿತು, ಆದರೆ ಯೇಸು ಕ್ರಿಸ್ತನ ಮುಖಾಂತರ ಪ್ರೀತಿ ಸತ್ಯತೆಗಳು ಉಂಟಾಯಿತು ಎಂಬುದಾಗಿ. 2ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ನಮ್ಮ ದೇವರು ಎಲ್ಲಿದ್ದಾನೆಂದು ಅನ್ಯರು ಯಾಕೆ ಹೇಳಬೇಕು? ನಮ್ಮ ದೇವರು ಪರಲೋಕದಲ್ಲಿ ಇದ್ದಾನೆ, ಆತನು ತನಗೆ ಬೇಕಾದದನ್ನೆಲ್ಲ ಮಾಡುತ್ತಾನೆ ಎಂಬುದಾಗಿ. ಆತನೇ ಆಲೋಚನಾ ಕರ್ತನಾಗಿ. ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇನೆ. ಅವ್ರು ಏನಂದ್ರೆ ಇವತ್ತು ಹಾಡನ್ನು ಆಡಿದ ಪ್ರಕಾರ ಆತ ಕುಂಬಾರ ಆಗಿದ್ದಾನೆ, ನಾವು ಜೇಡಿ ಮಣ್ಣು. ಅವರು ಕ್ರಿಯೇಟರ್, ಅವ್ರಿಗೆ ಇಷ್ಟ ಏನ್ ಬರುತ್ತೋ ಅವರು ನಡೆಸ್ಕೊಂಡು ಹೋಗ್ತಾರೆ, ಅವರ ಹಿಂದೆ ನಾವು ಹೋಗೋದೇ ನಮ್ಮ ಕೆಲಸವಾಗಿದೆ. 4ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅವು ಬಾಯಿದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳಿಸುವುದಿಲ್ಲ, ಮೂಗಿದ್ದರೂ ಮೂಸುವುದಿಲ್ಲ, ಕೈಯಿಟ್ಟು ಮುಟ್ಟುವುದಿಲ್ಲ, ಕಾಲಂಟು ನಡೆಯುವುದಿಲ್ಲ. ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಅವುಗಳನ್ನು ಮಾಡುವವರು, ಅವುಗಳಲ್ಲಿ ಭರವಸವಿಡುವವರು ಅವುಗಳಂತೆಯೇ ಇರ್ತಾರೆ ಎಂಬುದಾಗಿ ಅಲ್ವಾ. ಅನ್ಯಜಗಳನ್ನು ನೋಡ್ಬೇಕಾದ್ರೆ ಇದು ದೇವ್ರ ಮಕ್ಕಳ ಬಳಿಯಲ್ಲಿ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಪ್ರಾಬ್ಲಮ್ ನ ಹೇಳ್ಕೊಳ್ಳಿ, ಏನ್ ಹೇಳ್ತಾರೆ? ದೇವ್ರ ಪ್ರಾರ್ಥನೆ ಕೇಳ್ತಾರಮ್ಮ, ನೀನ್ ಭಯ ಪಡ್ಬೇಡ, ದೇವ್ರು ಸಹಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತಾರೆ. ಅದೇ ಅನ್ಯಜನಗಳ ಮಧ್ಯದಲ್ಲಿ ಹೋಗಿ ಹೇಳಿ, ಅವ್ರಿಗೆ ಏನು ಅದ್ರ ಬಗ್ಗೆ ಶಿಲೆ ತರಾನೇ ಇರ್ತಾರೆ, ಹೌದಾ ಅಂತ ಕೇಳ್ಕೊಂಡು ಸುಮ್ಮನೆ ಇರ್ತಾರೆ ಅಲ್ವಾ. ಇಲ್ಲಿ 8ನೇ ವಾಕ್ಯದಲ್ಲಿ 9ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ 9, 10, 11 ಈ 3 ವಾಕ್ಯದಲ್ಲೂ ಒಂದೇ ಹೇಳುತ್ತದೆ, ಇಸ್ರಾಯೇಲರೇ ಯೆಹೋವನಲ್ಲಿ ಭರವಸೆ ಬಿಡಿರಿ, ಆರೋನ ಮನೆತನದವರೇ ಯೆಹೋವನಲ್ಲಿ ಭರವಸೆ ಬಿಡಿರಿ. ಕೊನೆಯದಾಗಿ ಹೇಳುತ್ತದೆ, ಯೆಹೋವನ ಭಕ್ತರೇ ಯೆಹೋವನಲ್ಲಿ ಭರವಸೆ ಇಡಿರಿ ಎಂಬುದಾಗಿ. 12ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವದಿಸುತ್ತಾನೆ ಎಂಬುದಾಗಿ. ಇವತ್ತು ಯಾರು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾರೆ? ದೇವರು ನಮ್ಮನ್ನು ನೆನಪು ಮಾಡಿಕೊಂಡ, ಆದ್ರಿಂದಲೇ ನಾವು ಇವತ್ತು ಜೀವಂತವಾಗಿದ್ದೀವಿ ಅಲ್ವಾ. ಅದರಿಂದಲೇ ಪೇತ್ರನು ಕೂಡ ಹೇಳ್ತಾರೆ, ನಿಮ್ಮ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎಂಬುದಾಗಿ. 13ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಇಸ್ರಾಯೇಲಿನ ಮನೆತನದವರನ್ನು ಆಶೀರ್ವದಿಸುವನು, ಆರೋನನ ಮನೆತನದವರನ್ನು ಅಂದ್ರೆ ದೇವರು ಯಾವ ರೀತಿ ಇರುವಂತಹ ಜನಗಳನ್ನ ಆಶೀರ್ವದಿಸುತ್ತಾರೆ ಎಂಬುದಾಗಿ ನೋಡೋದಾದ್ರೆ, ಚಿಕ್ಕವರು
ದೊಡ್ಡವರು, ಆರೋನನ ಮನೆತನದವರು ಎಲ್ಲರನ್ನು ದೇವರು ಆಶೀರ್ವದಿಸುವಂತ ದೇವರಾಗಿದ್ದಾರೆ. ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ, ಯೆಹೋವನಿಂದ ನಿಮಗೆ ಆಶೀರ್ವಾದ ಉಂಟಾಗಲಿ, ಆತನು ಭೂಪರಲೋಕಗಳನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ. ಪರಲೋಕವು ಯೆಹೋವನದು, ಭೂಲೋಕವನ್ನು ನನ್ನ ಸಂತಾನಕ್ಕೆ ಕೊಟ್ಟಿದ್ದಾನೆ. ಈ ವಾಕ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಪರಲೋಕ ಯೆಹೋವನದು, ಅದನ್ನ ದೇವರು ಯಾರು ಕೊಟ್ಟಿದ್ದಾರಂತೆ? ನರ ಸಂತಾನಕ್ಕೆ, ಅಂದ್ರೆ ನಮಗದನ್ನು ಕೊಟ್ಟಿದ್ದಾರೆ. ಏನಕ್ಕೋಸ್ಕರ? ಅಲ್ಲಿ ಕೆಳಗಡೆ ವಾಕ್ಯ ಹೇಳುತ್ತದೆ, ಸತ್ತವರು ಯಾವನನ್ನು ಸ್ತುತಿಸುವುದಿಲ್ಲ, ಮೌನ ಲೋಕವನ್ನು ಸೇರಿದವರಲ್ಲಿ ಯಾರೂ ಅದನ್ನು ಕೀರ್ತಿಸುವುದಿಲ್ಲ. ನಾವು ಸತ್ತೋದ್ಮೇಲೆ ದೇವ್ರನ್ನ ಪ್ರೈಸ್ ಮಾಡಕ್ಕಾಗುತ್ತಾ? ನಾವು ಸತ್ತೋದ್ಮೇಲೆ ದೇವ್ರ ನಾಮ ಬೈಬಲ್ ಓದಕ್ಕಾಗುತ್ತಾ? ಅದರಿಂದಲೇ ದೇವ್ರ ವಾಕ್ಯ ಹೇಳ್ತದೆ, ಜೀವದಿಂದ ಇರುವ ತನಕ ಯೆಹೋವನಲ್ಲಿ ಸ್ತುತಿಸುವನು ಎಂಬುದಾಗಿ ದಾವೀದ ಅರಸನು ಹೇಳ್ತಾನಲ್ವಾ. ಇವತ್ತು ದೇವರು ನಮಗೆ ನಮ್ಮ ಒಂದು ಜೀವಿತದಲ್ಲಿ ಆತನ ನಾಮವನ್ನು ಘನಪಡಿಸುವುದಕ್ಕೆ ಯಾವ ಯಾವ ರೀತಿಯಲ್ಲಿ ಸಂದರ್ಭ ಕೊಟ್ಟಿದ್ದಾರೋ ಅದನ್ನೆಲ್ಲರನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಲ್ವಾ. ನಮ್ಮ ಪಾಸ್ಟರ್ ಪ್ರೇಯರ್ ಮಾಡ್ಬೇಕಾದ್ರೆ ನಮ್ಗೆ ಕೊಡುವಂತ ಬ್ಲೆಸ್ಸಿಂಗ್ ಏನು ಅಂದ್ರೆ, ದೇವ್ರು ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಏನ್ ದಿಟ್ಟ ಇಟ್ಟಿದ್ದಾರೋ ಅದನ್ನೆಲ್ಲ ನೀವು ಸಾಯೋಷ್ಟರಲ್ಲಿ ಮಾಡಿ ಮುಗಿಸಿ ಅದ್ರಲ್ಲಿ ಒಂದನ್ನು ಬಿಡಬೇಡಿ ಎಂಬುದಾಗಿ ಅಲ್ವಾ. ಅದು ಎಂತ ದೊಡ್ಡ ಆಶೀರ್ವಾದ. ನಾವು ಅನ್ಕೊಂಡಿರ್ಬೋದು, ಒಂದು ಕಾರ್ಯದಲ್ಲಿ ಯಾವುದೋ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಅದನ್ನ ಮಾಡದೆ ಬಿಟ್ಟಿರ್ಬೇಕಾದ್ರೆ ನಮ್ಗೆ ಗಿಲ್ಟಿ ಫೀಲ್ ಆಗುತ್ತೆ, ಈ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಮತ್ತು ದೇವರ ವಿಷಯದಲ್ಲೂ ನಾವು ಅದೇ ರೀತಿಯಲ್ಲಿ ಇರಬೇಕು. ಯಾವುದೇ ಒಂದು ಕಾರ್ಯ ದೇವರು ನಮ್ಗೆ ಕೊಟ್ಟಿರ್ಲಿ, ಆತನ ನಾಮವನ್ನು ಘನಪಡಿಸೋದಕ್ಕೋಸ್ಕರ ಕೊಟ್ಟಿರುವಂತ ಕಾರ್ಯವನ್ನು ನಾವು ಲಾಸ್ ಮಾಡ್ಕೊಳ್ಳೋದೇ ಬೇಡ. ನಾವು ಇಂದಿನಿಂದ ಸದಾಕಾಲವೂ ಯೆಹೋವನನ್ನು ಕೊಂಡಾಡಬೇಕು, ಯಾಹ್ವೆಗೆ ಸ್ತೋತ್ರ ಎಂಬುದಾಗಿ. ಕೊನೆಯ ವಾಕ್ಯ ಹೇಳುತ್ತದೆ, ಯಾಹ್ವೆಗೆ ಸ್ತೋತ್ರ. ನಾವು ಇಂದಿನಿಂದ ಯಾವಾಗ್ಲೂ ಯಾರನ್ನ ಕೊಂಡಾಡಬೇಕು? ನಮ್ಮ ಕಷ್ಟದಲ್ಲೂ ದುಃಖದಲ್ಲೂ ಎಂತ ಒಂದು ಪರಿಸ್ಥಿತಿಯಲ್ಲಿ, ಇವತ್ತಾನೆ ನಾವು ಹಾಡು ಮಾಡಿದ್ವಿ, ಕಡಂದ ನಾಟಲ್ಲಿ ಕಾತೀರಿ, ಎಲ್ಲ ಆಪತ್ತು ಬರಬೇಕಾದ್ರೂ ಆತನೇ ಕಾಪಾಡಿದ್ದು, ಆಶೀರ್ವಾದ ಬರ್ಬೇಕಾದ್ರೂ ಆತನೇ ಕೊಡ್ಬೇಕು, ಅವರನ್ನೇ ನಾವು ಘನಪಡಿಸ್ತಾ ಇರಬೇಕು. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ಸಣ್ಣ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡಲಿಕ್ಕಾಗಿ ಸ್ತೋತ್ರ. ದೇವರಿಗೆ ಮಹಿಮೆ ಉಂಟಾಗಲಿ. ಕಾಣಿಕೆಯ ಭಾಗವನ್ನು ಬಂದಿದ್ದೇವೆ. ನಮ್ಮ ಮಧ್ಯದಲ್ಲಿರುವಂತಹ ಸಿಸ್ಟರ್ ರತ್ನಮ್ಮ ಅವರು ಬಂದು ಒಂದು ಕಾಣಿಕೆ ಹಾಡನ್ನು ಹಾಡುವಾಗ ನಾವು ಕಾಣಿಕೆಗಳನ್ನು ದೇವರಿಗೆ ಕೊಡುವಂತರಾಗಿರೋಣ. ವರದ ಮಗನು ನಮಗೆ ದೊರೆತನು, ವರದ ಮಗನು ನಮಗೆ ದೊರೆತನು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು. ವರದ ಮಗನು ನಮಗೆ ದೊರೆತನು, ಕತ್ತಲೆಯ ದೊರೆತನ ನೀಗಿಸಲು ಬೆಳಕನ್ನು ಚೆಲ್ಲುತ್ತ ಉದಿಸಿದನು. ಕತ್ತಲೆಯ ದೊರೆತನ ನೀಗಿಸಲು ಬೆಳಕನ್ನು ಚೆಲ್ಲುತ್ತ ಉದಿಸಿದನು. ರಾಜಾಧಿರಾಜ ಯೇಸು ಕ್ರಿಸ್ತನು ಪರಲೋಕ ಸಮಾಧಾನ ಹೊತ್ತು ತಂದನು. ರಾಜಾಧಿರಾಜ ಯೇಸು ಕ್ರಿಸ್ತನು ಪರಲೋಕ ಸಮಾಧಾನ ಹೊತ್ತು ತಂದನು. ವರದ ಮಗನು ನಮಗೆ ದೊರೆತನು, ವರದ ಮಗನು ನಮಗೆ ದೊರೆತನು, ಪ್ರೀತಿಯ ರಾಜ್ಯವನ್ನು ಸ್ಥಾಪಿಸಲು, ದೀನರ ಸಲಹೆ ಪರಾಮರಿಸಲು. ನಾವೀಗ ಬಹಳ ಮುಖ್ಯವಾಗಿರುವಂಥ ಸಮಯಕ್ಕೆ ಬಂದಿದ್ದೇವೆ. ದೇವರ ವಾಕ್ಯವನ್ನು ನಾವು ಕೇಳುವಾಗ ಆತನು ನಮ್ಮೊಂದಿಗೆ ಮಾತನಾಡುವಂಥ ದೇವರಾಗಿದ್ದಾನೆ. ನಮ್ಮ ಮಧ್ಯದಲ್ಲಿರುವಂಥ ಸಹೋದರ ಜೋಸೆಫ್ ರಾಜರು ಬಂದು ದೇವರ ವಾಕ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಾವು ದೇವರಿಗೆ ಮಹಿಮೆಗಳನ್ನು ಸಲ್ಲಿಸುತ್ತಾ ಅವರನ್ನು ಸ್ವಾಗತಿಸೋಣ. ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಅವರ ವಾಕ್ಯವನ್ನು ಓದಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಮತ್ತಾಯ ಬರೆದ ಸುವಾರ್ತೆ 3ನೇ ಅಧ್ಯಾಯ 8ನೇ ವಾಕ್ಯ. Matthew chapter 3 verse 8. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿ ತಿರುಗಲು ತಕ್ಕ ಫಲದಿಂದ ತೋರಿಸಿರಿ. ಆಮೆನ್. ಸ್ತೋತ್ರ. ಪಡೆಯುತ್ತ ಮೇಲೆ
மனம் திரும்புதலுக்கு ஏற்ற கனிகளை கொடுங்கள். ಆಮೆನ್. ಹಲ್ಲೆಲೂಯ. ಓಕೆ, ನಾವು ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಅದ್ಭುತನಾದ ದೇವರನ್ನು, ಅತಿಶಯ ಕರ್ತನನ್ನು ಸ್ತೋತ್ರ ಮಾಡೋಣ. ಹಲ್ಲೆಲೂಯ. ನಮ್ಮ ಕಾಲುಗಳನ್ನು ಕಾದು ಕೊಡುವಂಥ ದೇವರು, ನಾವು ಹೇಳದೆ ಬೀಳದ ಹಾಗೆ ನಮ್ಮನ್ನು ಯಾವಾಗಲೂ ತನ್ನ ಕರೆಗಳಲ್ಲಿ ಎತ್ತಿಕೊಳ್ಳುವಂಥ ದೇವರನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯ. எனது கால்கள் சறுக்கும் நேரமெல்லாம் உமது அன்பு என்னை தாங்குதையா. எனது கால்கள் சறுக்கும் நேரமெல்லாம் உமது அன்பு என்னை தாங்குதையா. கவலைகள் பெருகும்போது உன் கரம் என்னை அணைக்குதையா. கவலைகள் பெருகும்போது உன் கரம் என்னை அணைக்குதையா. என்னை காக்கிற தேவனே, அம்மை ஸ்தோத்திரிக்கிறோமப்பா. என்னோடு போயிருப்பவரே, உம்முடைய துதிக்கிறோம், ಆರಾಧಿக்கிறோம், ಸ್ತೋತ್ರಿக்கிறோம். ನನ್ನ ಬಲಪಡಿಸುವಾತನೇ ನಮ್ಮನ್ನು ಮಹಿಮೆಪಡಿಸ್ತೇವೆ. ಈ ಪರಿಶುದ್ಧವಾದ ಸಮಯದಲ್ಲಿ ನಮ್ಮನ್ನು ಕಾದುಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. 5 ತಿಂಗಳ ಕಾಲ ಜಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನೆನೆಸಲಾರದ ಕಾರ್ಯಗಳನ್ನು ಜೀವನದಲ್ಲಿ ಮಾಡ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀವಪ್ಪ. ಈ ತಿಂಗಳು ಕೂಡ ನಿನ್ನ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ತೇವೆ. ನೀನೇ ನಡೆಸುವುದನ್ನ ಮಹಿಮೆ ನಿನಗೆ ಮಾತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ನಮ್ಮೊಂದಿಗೆ ಯೋಹಾನನು ಈ ರೀತಿಯಾಗಿ ನಮಗೆ ತಿಳಿಸಿಕೊಡ್ತಾನೆ. ವಾಕ್ಯ ಹೇಳುತ್ತೆ, ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಚೆನ್ನಾಗಿ ದೇವರ ವಾಕ್ಯ ಹೇಳುತ್ತೆ ಅಂದ್ರೆ, ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ಅಂದ್ರೆ ನಾವು ದೇವರ ಕಡೆಗೆ ತಿರುಗಿಕೊಂಡಿದ್ದೇವೆ ಅಂತ ಅದಕ್ಕೆ ಪ್ರೂಫ್ ಮಾಡಿ ತೋರಿಸಿ ಅಂತ ಏನ್ ಮಾಡಿದ್ದಾರೆ ಯೋಹಾನನ, ಸ್ನಾನಿಕನಾದ ಯೋಹಾನ ವಾಕ್ಯದಲ್ಲಿ ಹೇಳ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ತಮಿಳಿನ ಒಟ್ಟಿ படிங்க. மனம் திரும்புதலுக்கு ஏற்ற கனிகளை கொடுங்கள். ಆಮೆನ್. ಕಣಿಗಳು. ಹಲ್ಲೆಲೂಯ. ಅಂದ್ರೆ ಫಲ, ದೇವರ ಕಡೆಗೆ ನಾವು ತಿರುಗಿಕೊಂಡಿದ್ದೇವೆ ಅನ್ನೋದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ಯೋಹಾನನು ಹೇಳ್ತಿದ್ದಾರೆ, ನೀವು ಅದರ ಫಲದಿಂದ ತೋರಿಸಿ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಹೇಳ್ತೀವಿ, ಎಷ್ಟು ಜನ ಹೇಳ್ತಾರೆ, ನಾನು ರಕ್ಷಣೆಗೆ ಬಂದು 20 ವರ್ಷ ಆಯ್ತು ಬ್ರದರ್, 25 ವರ್ಷ ಆಯ್ತು, 10 ವರ್ಷ ಆಯ್ತು. ಆದ್ರೆ ಅವರ ಕ್ರಿಯೆಗಳಾದರೂ ಏನಂತ ಇಲ್ಲಿ ಕ್ವಶನ್ ಆಗುತ್ತೆ ವಾಕ್ಯ. ಯಾಕೆ ದೇವರ ವಾಕ್ಯ ಹೇಳುತ್ತೆ, ನಾವು ದೇವರ ಕಡೆಗೆ ತಿಳ್ಕೊಂಡಿದ್ದೇವೆ, ದೇವರ ಸಮ್ಮುಖದಲ್ಲಿ ಇದ್ದೇವೆ, ದೇವರ ರಾಜ್ಯದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದು ಕ್ರಿಯಾತ್ಮಕವಾಗಿ, ಅಂದ್ರೆ ಅದು ಕಾರ್ಯರೂಪವಾಗಿ ಬರಬೇಕನ್ನೋದನ್ನ ದೇವರ ವಾಕ್ಯ ನಮಗೆ ತಿಳಿಸ್ಕೊಡುತ್ತೆ. ಯಾಕಂದ್ರೆ ಅದಕ್ಕೆ ಯಾವ್ದಾದ್ರು ವಾಕ್ಯ, ಇನ್ನೊಂದು ವಾಕ್ಯ ನೋಡಲ್ಲ. ಕೊಲೆಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯ. Colossians chapter 3 verse 17. வார்த்தையினாலாவது கிரியைகளினாலாவது நீங்கள் எதை செய்தாலும் அதை எல்லாம் கர்த்தராகிய இயேசுவின் நாமத்தினாலே செய்து அவர் முன்னிலையாக பிதாவாகிய தேவனை ಸ್ತೋತ್ರಿಸುங்கள். ಆಮೆನ್. ಹಲ್ಲೆಲೂಯಾ. ಓದಬಹುದು. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿ ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಆಮೆನ್. ಹಲ್ಲೆಲೂಯಾ. ಈ ವಾಕ್ಯ ಹೇಳುತ್ತೆ, ಪೌಲನು ಅದಕ್ಕೆ ಆಧಾರವಾಗಿ ಹೇಳ್ತಾರೆ, ಅಂದ್ರೆ ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಅಂದ್ರೆ ಏನ್ ಮಾಡ್ಬೇಕಂತೆ, ದೇವರ ನಾಮವನ್ನು ಮಹಿಮೆ ಪಡಿಸಬೇಕು. ಯಾವ ರೀತಿಯಾಗಿ? ತನ್ನ ಮಾತಿನ ಮುಖಾಂತರ. ಹಲ್ಲೆಲೂಯಾ. ತುಂಬಾ ವಿಶೇಷವಾದ ಕಾರ್ಯ, ಕರೆಕ್ಟಾ? ಮಾತಿನ ಮುಖಾಂತರ ಅನ್ನೋದು ದೇವರನ್ನು ಮಹಿಮೆ ಪಡಿಸೋದು ತುಂಬಾ ಕಷ್ಟ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಿದೆ, ಒಂದೇ ನಾಲಿಗೆ 2 ಕಾರ್ಯವನ್ನು ಮಾಡುತ್ತೆ. ಒಂದು ಏನ್ ಮಾಡುತ್ತದೆ? ಒಂದು ದೇವರನ್ನ ಮಹಿಮೆ ಪಡಿಸುತ್ತೆ, ಅದೇ ನಾಲಿಗೆ ದೇವರನ್ನ ದೂಷಿಸುತ್ತೆ. ನೀವು ನೋಡಿ, ಇಸ್ರೇಲ್ ಜನಗಳು ಕೆಂಪು ಸಮುದ್ರದ ಬಳಿ ಅದಕ್ಕಿಂತ ಮುಂಚಿತವಾಗಿ ನೋಡ್ಬೇಕಾದ್ರೆ, ಈಜಿಪ್ಟಿಂದ ಹೊರಗೆ ಬರಬೇಕಾದ್ರೆ ಏನ್ ಮಾಡಿದ್ರು, ರಸ್ತೆ ಬೀದಿಗಳ ಎಲ್ಲಾ ಜಾಗದಲ್ಲಿ ಏನ್ ಮಾಡ್ಕೊಂಡು ದೇವರನ್ನ ಮಹಿಮೆ ಪಡಿಸ್ಕೊಂಡೇ ಬರ್ತಾರೆ. ಏನ್ ಮಾಡ್ತಾರೆ? ದೇವರನ್ನ ಮಹಿಮೆ ಪಡಿಸ್ತಾನೆ ಹೇಳ್ತಾರೆ. ಆದ್ರೆ ಕೆಂಪು ಸಮುದ್ರಕ್ಕೆ ಬಂದಾಗ ಏನಾಗ್ತದೆ, ಅಲ್ಲಿ ಮಾರ್ಗ ಇಲ್ಲ, ನಿಮಗೆ ಯಾವ್ದು ದಾರಿ ಇಲ್ಲ. ಅವಾಗೇನಾಯ್ತು? ಕ್ವಶನ್ ಉಂಟಾಯ್ತು. ಈ ಕ್ವಶನ್ ಉಂಟಾಗಿದ್ರೆ ಏನ್ ಮಾಡ್ತಿದ್ದಾರೆ? ದೇವರನ್ನ ದೂಷಣೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ.
ಹಲ್ಲೆಲೂಯಾ. ಇಷ್ಟೊಂದಲ್ಲಿ ಯಾವ ಬಾಯಿ ಮಾತ್ರ, ಯಾವ ಒಂದು ಬಾಯಿ ದೇವರನ್ನ ಸ್ತೋತ್ರ ಮಾಡುದು? ಅದೇ ಬಾಯಿ. ಇವಾಗ ಏನ್ ಮಾಡ್ತಾರೆ? ಅದೇ ಬಾಯಿ ದೇವರನ್ನ ದೂಷಣೆ ಮಾಡ್ತಾ ಇದ್ದಾರೆ, ಮೋಶೆಯನ್ನು ದೂಷಣೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಯೋಹಾನ ಹೇಳ್ತಾ ಇದ್ದಾನೆ, ಅಂದ್ರೆ ಸ್ನಾನಿಕರಾದ ಯೋಹಾನ ಹೇಳ್ತಾನೆ ಏನಂತಂದ್ರೆ, ತಕ್ಕ ಫಲದಿಂದ ನೀವು ಮಾನಸಾಂತರ ಹೊಂದಿಕೊಂಡಿರೋದಕ್ಕೆ ಸಾಕ್ಷಿಯಾಗಿ ತೋರಿಸ್ತೀವಿ. ಇಲ್ಲಿ ಸಾಕ್ಷಿಯ ಕುರಿತು ದೇವರ ವಾಕ್ಯ ಮಾತಾಡ್ತದೆ. ನಾವು ಕರ್ತನಿಗಾಗಿ ಯಾವ ರೀತಿಯಾಗಿ ಜೀವಿಸ್ತೇವೆ, ಕರ್ತನನ್ನು ಯಾವ ರೀತಿಯಾಗಿ ಮಹಿಮೆ ಪಡಿಸ್ತೇವೆ. ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾರಲ್ಲ, ಹಲ್ಲೆಲೂಯಾ, ಕೊಟ್ಟಿದ್ದಾರೆ. ದೇವರು ನಮಗೆ ರಕ್ಷಣೆ ಪಡಿಸಿದ್ದಾರೆ, ಪಾಪದ ಜೀವಿತದ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ನಾವು ಮಾರ್ಗವನ್ನು, ಅಂದ್ರೆ ದೇವರಿಗೆ ಯಾವ ರೀತಿಯಾಗಿ ಫಲಭರಿತವಾಗಿದ್ದೇವೆ. ವಾಕ್ಯದಲ್ಲಿ ನೋಡ್ಬೇಕಂದ್ರೆ ಆದಿಕಾಂಡದಲ್ಲಿ ನೋಡ್ಬೇಕಂದ್ರೆ ಮತ್ತೆ ಇಬ್ಬರು ಬಲಿಗಳನ್ನು ನೋಡ್ತೇವೆ. ಯಾರು? ಒಂದು ಕಾಯಿನ್ ಮತ್ತು ಹೇಬೆಲ್. ಈ ಇಬ್ಬರು ಬಲಿಗಳನ್ನು ನೋಡ್ಬೇಕಾದ್ರೆ ಅಲ್ಲೇ ನೋಡಿ ದೇವರ ವಾಕ್ಯ ಹೇಳುತ್ತೆ, ಕಾಯಿನ್ ಏನ್ ಮಾಡ್ತಾ ಇದ್ದಾನೆ, ಅವನಿಗೆ ಮೊದಲು ಕೊಟ್ಬಿಟ್ಟ ದೇವರಿಗೆ, ಮತ್ತೆ ಅದರಿಂದ ತೆಗೆದುಕೊಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾಯಿನನ್ನು ಆಶೀರ್ವದಿಸಿದ ದೇವರು ಹೇಬೆಲನ್ನು ಆಶೀರ್ವದಿಸಿದರು. ಅಣ್ಣ ತಮ್ಮರು ಇಬ್ಬರನ್ನು ಆಶೀರ್ವದಿಸಿದ್ರು. ಅವರು ಕೈ ಹಾಕಿದ ಪ್ರಾಯಸವನ್ನು ದೇವರು ಏನ್ ಮಾಡಿದ್ರು? ಆಶೀರ್ವದಿಸಿದ್ರು. ಆದ್ರೆ ದೇವರಿಗೆ ಕೊಡುವಾಗ ಏನ್ ಮಾಡ್ತಾ ಇದ್ದಾನೆ? ಅದರಿಂದ ಮತ್ತೆ ದೇವರ ಸಮ್ಮುಖದಲ್ಲಿ ಮತ್ತೆ ಎತ್ಕೊಳ್ತಾ ಇದ್ದಾನೆ. ದೇವರ ರಾಜ್ಯದಲ್ಲಿ ನಾವು ಏನ್ ಕಮಿಟ್ಮೆಂಟ್ ಆಗ್ತೀವೋ ಅದಕ್ಕೆ ಮತ್ತೆ ನೀವು ಹಿಂದೆ ಹೋದ್ರೆ ಅದು ಶಾಪವಾಗಿ ಮಾರ್ಪಡುತ್ತೆ. ನಾವು ದೇವರ ಸಮ್ಮುಖದಲ್ಲಿ ಏನ್ ಕಮಿಟ್ಮೆಂಟ್ ಆಗ್ತೀವಿ? ಎಲ್ಲ ಭಾನುವಾರ ಕರೆಕ್ಟ್ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ಬರ್ತೀವಿ, ದೇವರನ್ನು ಆರಾಧನೆ ಮಾಡ್ತೀವಿ, ಕೊಡೋದನ್ನು ಕೊಡ್ತೀವಿ, ಅಂದ್ರೆ ಬಡವರಿಗೆ ನಾವು ಸಹಾಯ ಮಾಡ್ತೀವಿ. ಏನೆಲ್ಲ ನೀವೇನು ಆಯ್ಕೆ ಮಾಡಿರ್ತೀರ ಅದನ್ನೆಲ್ಲ ದೇವರು ಏನ್ ಮಾಡಿರ್ತಾರೆ? ಎಣಿಕೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಿದ್ದೆ, ನಿಮ್ಮ ತಲೆ ಕೂದಲು ಎಣಿಕೆ ಆಗಿದೆಯಾ ಅಂದ್ರೆ ದೇವರ ಸಮ್ಮುಖದಲ್ಲಿ ನಮ್ಮ ಕೂದಲು ಕೂಡ ಎಣಿಕೆ ಆಗಿದೆ. ನಾವು ಆಡಿದಂತ ಮಾತು ಕೂಡ ಬರೆಯಲ್ಪಟ್ಟಿದೆ. ದೇವರ ಜ್ಞಾಪಕದಲ್ಲಿ ಇರ್ತಿದ್ದೆ. ನಾವು ಏನಿರ್ತೀವಿ, ಈ ರೀತಿಯಾಗಿ ನಾನು ಸೇವೆ ಮಾಡ್ತೇನೆ, ಈ ರೀತಿಯಾಗಿ ಇರ್ತೀನಿ ಅಂತ ನಾವು ಏನ್ ವಾಗ್ದಾನ ಮಾಡಿರ್ತೀವೋ ಅದನ್ನ ದೇವರು ಮತ್ತೆ ಮತ್ತೆ ನಮ್ಮನ್ನ ನೋಡಿದಾಗ ಅದನ್ನು ಅವ್ರಿಗೆ ಕಾಣಿಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೋಹಾನ ಹೇಳ್ತಾನೆ, ನೀವು ಫಲದಿಂದ ತೋರಿಸಪ್ಪ, ಬೇರೆ ಬಾಯಿನ ಮಾತಲ್ಲ, ಫಲವಾಗಿ ಬರಲಿ, ಫಲವಾಗಿ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ನಾವು ಏನ್ ಕಮಿಟ್ ಆಗ್ತೀವೋ ಅಟ್ಲೀಸ್ಟ್ ಒಂದು 100%. ಅದಕ್ಕೆ ದೇವರ ವಾಕ್ಯದ ಹೇಳ್ತಿದೆ 30, 60, 100. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಏನ್ ಹೇಳ್ತದೆ? 30% ಕೊಟ್ಟಿದ್ದಾರೆ. ಅಟ್ಲೀಸ್ಟ್ 30% ಆದ್ರೂ ಹೇಳಿದಂತ ಮಾತಿಗೆ, ಕಮಿಟ್ ಆಗಿರೋಂಥ ಮಾತಿಗೆ ಏನಾಗಿರ್ಬೇಕಾಗಿದೆ? ಕ್ರಿಯೆ ತೋರಿಸ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಡೆಯಿಂದ ಅಂದ್ರೆ ಪೌಲ ಹೇಳ್ತಾನೆ ಏನಂದ್ರೆ, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ನಾವು ಏನ್ ನುಡಿದಿದೀವೋ ಅದರ ಪ್ರಕಾರ ನಾವು ನೋಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇವಾಗ ಮಕ್ಕಳೊಂದಿಗೆ ನೀವು ಕಮಿಟ್ ಆಗ್ತೀರಾ. ಇವಾಗ ಎಕ್ಸಾಮ್ ಅವ್ರು ಪಾಸ್ ಆಗೋ ಟೈಮ್ ಉಚಿತವಾಗಿ ಹೇಳಿರ್ತೀರಾ, ನೀನು ಇಷ್ಟು ಮಾರ್ಕ್ಸ್ ನೀವು ತೆಗೆದುಕೊಂಡ್ರೆ ಗ್ಯಾರಂಟಿ ನಾನೇನ್ ಮಾಡ್ತೇನೆ, ನನಗೆ ಉಡುಗೊರೆ ಕೊಡ್ತೇನೆ. ಮದುವೆ ಸಮಯದಲ್ಲಿ, ಮದುವೆಯ ಒಂದು ಇದರಲ್ಲಿ, ಮದುವೆ ಕಾರ್ಯಗಳಲ್ಲಿ, ಮದುವೆಯಲ್ಲಿ ಗಂಡ ಹೆಂಡತಿ ಏನಂತ ಹೇಳ್ತಾರೆ? ಕಮಿಟ್ ಆಗ್ತಾರೆ. ಏನಂತ ಹೇಳ್ತಾರೆ? ನಾನು ನಿಜವಾಗಲೂ ನಿನ್ನ ಸಾಯುವವರೆಗೂ ಎಲ್ಲಾ ಸಮಯದಲ್ಲಿ ಕಷ್ಟದಲ್ಲಿ ನಾವು ಜೊತೆಗಿರ್ತೀವಿ ಅಂತ ಹೇಳಿ ಏನ್ ಮಾಡ್ತೀವಿ? ಕಮಿಟ್ ಆಗ್ತೀವಿ. ನಿಂತ್ಕೋತೀವಾ? ಮಕ್ಕಳಿಗೆ ಕಮಿಟ್ ಆಗಿರೋ ಕೇಳಿ ಸ್ವಲ್ಪ ಚಿಕ್ಕ ಒಂದು ಅಂದರೆ ಗಿಫ್ಟ್ ಅಂದ್ರೆ ಏನ್ ಮಾಡ್ತೀವಿ? ಅವ್ರು ಹೇಳೋದನ್ನ ಮುಂಚೆ ಕೊಡಿಸ್ಕೊಡ್ತೀವಿ. ದೊಡ್ಡದಾಗಿದೆ ಏನ್ ಮಾಡ್ತೀವಿ? ಥಿಂಕ್ ಮಾಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಿದೆ, ನಾವು ಯಾವ ವಿಷಯದಲ್ಲೂ ನಾವು ಕಮಿಟ್ ಆಗ್ತೀವೋ ದೇವರ ಸಮ್ಮುಖದಲ್ಲಿ, ಫ್ಯಾಮಿಲಿ ಕಮಿಟ್ ಅನ್ನ ಅದರಲ್ಲೂ ಕೂಡ ನಾವು ಯಥಾರ್ಥ ಪ್ರಕಾರವಾಗಿ ಅದರಲ್ಲಿ ಕಡೆ ಏನಾಗಿರ್ಬೇಕು? ಸರಿಯಾಗಿರ್ಬೇಕು. ನಮ್ಮ ಕೈಲಾಗತ್ತಾ ಅವಾಗ ಮಾತ್ರ ಏನ್ ಮಾಡ್ಬೇಕು? ಕಮಿಟ್ ಆಗ್ಬೇಕು. ನನ್ನ ಫ್ಯಾಮಿಲಿ ನಮ್ಗೆ ಹೇಳ್ತಾರೆ ಏನಂದ್ರೆ, ಕಮಿಟ್ ಅಂದ್ರೆ ನಾವು ಮಾಡ್ಬೇಕು, ಇಲ್ಲದ್ರೆ ಮಾತಾಡಬಾರ್ದು, ಕಮಿಟ್ ಆಗಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಅಷ್ಟೇ. ನಾವು ದೇವರ ಸಮ್ಮುಖಕ್ಕೆ ಬಂದಾಗ ಏನೇನೋ ಪ್ರಾರ್ಥನೆ ಮಾಡೋದಲ್ಲ, ಏನೇನೋ ದೇವರ ಸಮ್ಮುಖದಲ್ಲಿ ಹೇಳೋದಲ್ಲ. ನಮ್ಮಿಂದ ಸಾಧ್ಯವಾದ್ರೆ ಮಾತ್ರ, ದೇವರೇ ನಾನು ಹೋಗಿ ಬೆಟ್ಟನ್ನು ತೆಗೆದುಕೊಂಡ್ಬಂದು ಇಳಿತೀನಿ ಅಂತ ಆಗ್ತಾ ಮತ್ತೆ ನಾವು ಹೇಳ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ರೋಗಿಗಳ ಬಂದು ಹೋಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ರೋಗಿಗಳನ್ನ ನಾವು ಸೌಖ್ಯಪಡಿಸ್ಬೇಕು ಆಸೆ ಪಡ್ತೀವಿ. ಅದೇ ಡೆಡಿಕೇಶನ್ ಮಾಡ್ತೀವಿ. ಪಾಸ್ಟರ್ ನಿಮ್ಗೆ ತಲೆ ಮೇಲೆ ಇಟ್ಟು ಪ್ರೇಯರ್ ಮಾಡುವಾಗ ಹೇಳ್ತಾರೆ, ದೇವರು ಆಲೋಚನೆ ಕೊಡ್ತಾರೆ. ದೇವರು ಏನಂತ? ಈ ರೀತಿಯಾಗಿ ನನಗೆ ರೋಗ ಸೌಖ್ಯ ಒಂದು ಪಡಿಸುವ ಒಂದು ಅಭಿಷೇಕ ದೇವರು ನಿಮಗೆ ಕೊಟ್ಟಿದ್ದಾರೆ ಅಂತ. ಆದ್ರೆ ರೋಗಿಗಳ ಒಂದು ಆಸ್ಪತ್ರೆಗೆ ನಾವು ಹೋದಾಗ ಏನ್ ಮಾಡ್ತೀವಿ? ಮೊದಲು ಮಾಡೋ ಕೆಲಸ ಏನ್ ಗೊತ್ತಾ?
ಆಟೋಮೆಟಿಕ್ ಜೋಬ್ಗೆ ಕೈ ಹೋಗುತ್ತೆ, ಇಲ್ಲ ಪರ್ಸ್ಗೆ ಕೈ ಹೋಗುತ್ತೆ. ಏನಾಗುತ್ತೆ? ಏನೆತ್ಕೊಳ್ಳೋಕ್ಕೆ ಖರ್ಚೀಫ್ ಇರ್ತದಕ್ಕೆ, ಅಲ್ಲಿಂದ ಸ್ಮೆಲ್ ನಿಮ್ಗೆ ಇರಕ್ಕಾಗೋದಿಲ್ಲ. ಕ್ಯಾನ್ಸರ್ ಹಾಸ್ಪಿಟಲ್ಗೆ ಒಂದು ಸಲ ವಿಸಿಟ್ ಮಾಡಿ ನೋಡಿ. ಫಸ್ಟ್ ಸ್ಟೇಜಲ್ಲಿ ಇರುವಂಥ ಒಂದು ಕ್ಯಾನ್ಸರ್ ಪೇಷಂಟ್ಗಳು ಇರುವಂಥ ಜಾಗದಲ್ಲಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಅಲ್ಲಿ ಕೆಲಸ ಒಂದು ಬಾರಿ ನಾವು ಸೇವೆಗೆ ಹೋದಾಗ ಅಲ್ಲಿ ನಾವು ಹೋಗಿ ಕೆಲಸ ಮಾಡ್ತಾ ಪ್ರಯಾಣ ಮಾಡ್ತಾ ಇದ್ವಿ, ಅಲ್ಲಿ ನಿಂತ್ಕೊಳಕ್ಕಾಗಲ್ಲ, ತುಂಬ ಕಷ್ಟ. ಆ ಒಂದು ವಾಸನೆ ಆ ಥರ ಒಂದು ಅಂದರೆ ಆ ಪೇಷಂಟ್ಗಳ ಒಂದು ಏನಂದ್ರೆ ಅದು ಆಪರೇಷನ್ ಆಗಿದ್ರು ಕೂಡ ಅಲ್ಲಿರುವಂಥ ಅಲ್ಲಿ ಜಾಗನೇ ಆ ರೀತಿಯಾಗಿರ್ತಿದೆ. ಅಲ್ಲೆಲ್ಲೋಯ್ಯ ನಾವು ಊರಲ್ಲಿ ಬಟ್ಟೆ ಹಿಡ್ಕೊಂಡು ಸಮಯದಲ್ಲಿ ಅವ್ರಿಗೆ ನರ್ಸ್ ಬಂದು ನಾನು ಹೇಳಿದ್ರು, ಅನ್ಯ ಜನಗಳು ಹೇಳ್ತಾ ಇದ್ದಾರೆ, ನಾವು ಮನುಷ್ಯರಲ್ವಾ? ಕರೆಕ್ಟ್ ಕ್ವಶನ್. ನಾವು ಮನುಷ್ಯರಲ್ವಾ? ನಾವು ಅದಕ್ಕೆ ಸೇವೆ ಮಾಡ್ತಾ ಇದ್ದೀವಿ, ಮುಗಿದ ಬಟ್ಟೆ ತೆಗೀರಿ ಅಷ್ಟು. ಅಲ್ಲೆಲ್ಲೋಯ್ಯ ನಾವು ಯಾವ ರೀತಿಯಾಗಿದ್ದೇವೆ ಫಲದಿಂದ ತೋರಿಸ್ಬೇಕು. ದೇವರ ಸಮ್ಮುಖದಲ್ಲಿ ನಾವು ನೋಡಿ ದೇವರ ವಾಕ್ಯ ಹೇಳ್ತಿದ್ದೆ. ನಾವು ಎಕ್ಸಾಂಪಲ್ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಹೋಗಿ ಕುಷ್ಠರೋಗಿಯನ್ನು ಮುಟ್ಟಬೇಕಾದ್ರೆ ಕುಷ್ಠರೋಗಿ ಕ್ಲೀನ್ ಆಗಿರ್ತಾರ? ಆಗಿನ ಕಾಲದ ಕುಷ್ಠರೋಗಿಗಳು ತುಂಬಾ ಡಿಫ್ರೆಂಟ್. ಏನಾಗಿರ್ತಾರೆ? ಬಟ್ಟೆಗಳು ಸುತ್ತಕೊಂಡಿರ್ತಾರೆ, ಬಿಳಿ ಬಟ್ಟೆ ಸುತ್ತಕೊಂಡಿರ್ತಾರೆ. ಯಾಕಂದ್ರೆ ಆ ಒಂದರಲ್ಲಿ ಕ್ಯೂ ರಕ್ತ ಎರಡು ಸೇರಿ ಆಚೆ ಬರುತ್ತೆ. ಯಾರಿಗೆ? ಕುಷ್ಠರೋಗಿಗೆ. ಅದರ ವಾಸನೆ ಅಂತ ವ್ಯಕ್ತಿನ ಯೇಸುಸ್ವಾಮಿ ಏನ್ ಮಾಡ್ತಾರೆ? ಬೇರೆ ಸೌಖ್ಯವಾಗಿ ಅಂತ ಹೇಳಿಲ್ಲ, ಯೇಸುಸ್ವಾಮಿ ಏನ್ ಮಾಡಿದ್ರು? ಮುಟ್ಟಿ ಸೌಖ್ಯ ಪಡಿಸುತ್ತದೆ. ಅವರ ಮಕ್ಕಳು ನಾವೇಗಿರ್ಬೇಕು? ಒಂದು ಮನೆಗೆ ಯಾರು ನಮ್ಮನ್ನ ವಿಸಿಟ್ ಮಾಡಿದ್ರೆ ನೋಡಿ, ಯಾಕೆ ಹೇಳ್ತೀನಿ, ಜನರಲ್ ಆಗಿ ಹೇಳ್ತೀನಿ. ಯಾಕಂದ್ರೆ ಇದು ನಾವು ಕಲ್ತ್ಕೋಬೇಕು. ದೇವರ ಸಮ್ಮುಖದಲ್ಲಿ ದೇವ ಮಕ್ಕಳು ಎಲ್ಲಾ ಕಡೆಗೂ ಸೇವೆ ಮಾಡಕ್ಕೆ ರೆಡಿಯಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಿದೆ, ನಡೆಯಿಂದ ಅಂದ್ರೆ ನಾವು ನಡೆದುಕೊಳ್ಳುವ ರೀತಿ ಜನರು ನೋಡ್ತಾ ಇರ್ತಾರೆ, ಜನರು ಅದನ್ನು ರಿಪ್ಲೇಸ್ ಮಾಡ್ತಾರೆ. ಯಾಕಂದ್ರೆ ಕೆಲವರು ಒಬ್ರಿಗೆ ಇಷ್ಟವಾಗಿರ್ತದೆ, ಒಂದು ನೀವು ಒಬ್ಬರು ವ್ಯಕ್ತಿ ನೋಡೋರಿಗೆ ಇಷ್ಟವಾಗಿರ್ತಾರೆ. ಏನ್ ಮಾಡ್ತಾರೆ? ನೀವು ನಡೆಯುವಂತೆ ಅವ್ರು ನೋಡ್ತಾ ಇರ್ತಾರೆ ನಡೆಯೋದಕ್ಕೆ. ಅವಾಗ ನಿಮ್ಮಲ್ಲಿ ಒಂದು ಕೊರೆ ಕಾಣಿಸಿದ್ರೆ ಅವ್ರೇನ್ ಮಾಡ್ತಾರೆ? ನಿಮ್ಮಿಂದ ದೂರವಾಗ್ತಾರೆ. ಮೊದಲು ಪ್ಲಸ್ ದೇವರಿಂದ ದೂರ ಆಗ್ತಾರೆ. ನಾನು ಎಷ್ಟೋ ಜನ ಸಹೋದರನ್ನು ನೋಡಿದ್ದೇನೆ. ನನ್ನ ಜೊತೆಗೆ ಸೇವೆ ಮಾಡ್ತಾ ಸಹೋದರ ಒಬ್ಬ ಒಂದು ಸಭೆಗೆ ಒಡೆಯಲ್ಪಡ್ತು, ಸಭೆ ಒಡೆದೋಯ್ತು, ಸಭೆ ಬೇರೆ ಬೇರೆ ಆಯಿತು. ಸಭೆ ಬೇರೆ ಬೇರೆ ಆದಾಗ ಅದರಲ್ಲಿ ಇದ್ದಂತ ವಿಶ್ವಾಸಿಗಳು ಎಷ್ಟೋ ಜನ ಅನ್ಯ ಜನಗಳು ಅಂದ್ರೆ ಕರ್ತನಲ್ಲಿ ಬಂದಂತ ಜನಗಳು ಮತ್ತೆ ವಾಪಸ್ ಕರ್ತ ಹೋಗಿ ಬೈಬಲನ್ನ ಅರ್ಧಾಕಿ ಸುಟ್ಟಾಕ್ಬಿಟ್ಟು ರೋಡಲ್ಲಿ ಮತ್ತೆ ಅವ್ರು ಎದ್ದು ಹೋಗ್ಬಿಟ್ರು. ಇದು ನಡೆದಂತ ವಿಷಯ. ಏಕೆ? ನಾವು ನಡ್ಕೊಳ್ಳುವಂತ ರೀತಿ ದೇವರ ವಾಕ್ಯದಲ್ಲಿದ್ದೇವೆ. ನಾವು ನಡೆಯುವಂತ ಕಾರ್ಯವನ್ನು ಜನರು ನೋಡ್ತಾ ಇರ್ತಾರೆ. ದೇವರ ವಾಕ್ಯ ಪೌಲ ಸ್ಪಷ್ಟವಾಗಿ ಹೇಳ್ತಾನೆ ಎಫೆಸರ್ ಬರೆದ ಪತ್ರಿಕೆಯಲ್ಲಿ. ಅದೇ ವಾಕ್ಯ ಓದೋಣ, 5ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದೋಣ. ಎಫೆಸಿಯನ್ಸ್. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲೇ ನಡೆದುಕೊಂಡಿರಿ. ಹೆಂಗೆ ನಡ್ಕೋಬೇಕಂತೆ? ಪ್ರೀತಿಯಾಗಿ. ಪ್ರೀತಿಯಲ್ಲಿ ನಡ್ಕೊಳ್ಳೋವನು ತಪ್ಪಾದ ಕಾರ್ಯಗಳನ್ನು ಮಾಡೋದಿಲ್ಲ, ತಪ್ಪಾದ ಮಾರ್ಗಕ್ಕೆ ಹೋಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ದೇವರ ಒಂದು ನಾಮಕ್ಕೆ ಯಾವುದೇ ತರ ಅಡ್ಡಿಯಾಗಿರೋದಿಲ್ಲ. ಅವನು ಯಾವಾಗಲೂ ದೇವರನ್ನು ಮಹಿಮೆ ಪಡಿಸ್ತಾ ಇರ್ತಾನೆ. ದೇವರ ವಾಕ್ಯ ಹೇಳ್ತಿದ್ದೆ, ಕೀರ್ತನೆಗಳ 15ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತಿದ್ದೆ, ನಷ್ಟವಾದರೂ ಕೂಡ ಏನಂತೆ ಮಾತಿಗೆ ತಪ್ಪವನಾಗಿರಲ್ಲ. ಅವನು ಏನೇನು ಹೇಳ್ತಾನೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕೈ ಶುದ್ಧವಾಗಿರ್ಬೇಕು, ಹೃದಯ ಶುದ್ಧವಾಗಿರ್ಬೇಕು, ನಮ್ಮ ಮಾತು ಶುದ್ಧವಾಗಿರ್ಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತೀವಿ. ಗೊತ್ತೇ ನಮ್ಮ ವಾಕ್ಯ ಕೆಳಗೆ ಓದ್ಕೊಂಡ್ ಬರ್ಬೇಕಾದ್ರೆ ಅದೇ ಎಫೆಸಿಯರ್ ಬರೆದ ಪತ್ರಿಕೆಯಲ್ಲಿ ಅವನು ಪೌಲ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾರೆ, ಒಂದೊಂದಾಗಿ ಯಾವ ರೀತಿ ನೀವು ಇರಬೇಕು, ಅನ್ಯ ಜನಗಳಾಗಿ ನೀವು ನಡ್ಕೊಳ್ಬೇಡಿ ಅಂತ ವಾಕ್ಯ ಹೇಳುತ್ತೆ. ಅನ್ಯ ಜನ ಆಗಿ ನಡ್ಕೊಳ್ತಾರೆ, ತಂದೆ ತಾಯಿಗೆ ಎದುರಾಗಿ ನಿಂತ್ಕೊಳ್ತಾರೆ, ತಂದೆ ತಾಯಿನ ಹೊಡಿತಾರೆ, ತಂದೆ ತಾಯಿಗೆ ವಿರುದ್ಧವಾಗಿ ನಡ್ಕೊಳ್ತಾರೆ, ಅಣ್ಣ ತಂದರನ್ನು ರೆಕಗ್ನೈಸ್ ಮಾಡೋದು ಏನ್ ಮಾಡ್ತಾರೆ? ಅಣ್ಣ ತಂದರ ಒಂದು ಪ್ರೀತಿನೇ ಇರೋದಿಲ್ಲ, ಕಿತ್ಲಾಡ್ತಾರೆ. ಈ ಒಂದು ಕ್ರಿಸ್ಮಸ್ ಪ್ರೋಗ್ರಾಮ್ ನಡೆಯೋ ಟೈಮಲ್ಲಿ ನೀವು ನೋಡಿದ್ರಲ್ಲ, ಎಲ್ಲರಿಗೂ ಗೊತ್ತಿರುವಂತ ವಿಷಯ, ಎಷ್ಟು ದೊಡ್ಡ ಜಗಳ, ಪ್ರೀತಿ ಇಲ್ಲ. ಅದು ಅನ್ಯ ಜನಗಳ ಕಾರ್ಯ. ದೇವರ ಮಕ್ಕಳ ಬಳಿಯಲ್ಲಿ ಇದೇ ರೀತಿ ನಡೀತಂದ್ರೆ ಅವರಿಗೂ ನಮ್ಗೆ ಏನ್ ಸಂಬಂಧ? 2 ಕೊರಿಂಥ 6ನೇ ವಾಕ್ಯ ಹೇಳುತ್ತದೆ, 6ನೇ ವಾಕ್ಯದ ಮೇಲೆ ಅಂದ್ರೆ ಅನ್ಯರಿಗೂ ನಮ್ಗೆ ಏನಂತೆ?
ಇತರರೊಂದಿಗೆ ಅನ್ಯ ಜನಗಳೊಂದಿಗೆ ಏನಾಗ್ಬಾರ್ದು, ಅವ್ರ ತರ ಇರಬಾರ್ದು. ಅದಕ್ಕೆ ಪೌಲ ಸ್ಪಷ್ಟವಾಗಿ ಹೇಳ್ತಾನೆ, ಬೆಳಕಿಗೂ ಕತ್ತಲಿಗೆ ಏನು ಸಾಲೋದು ವ್ಯತ್ಯಾಸ. ನಾವು ಅದೇ ರೀತಿಯಾಗಿ ನಾವು ನಡ್ಕೊಂಡ್ರೆ ನಾವು ಬೆಳಕಿನವರು, ಕತ್ತಲಿಗೆ ಅದೇ ರೀತಿಯಾಗಿ ನಡ್ಕೊಂಡ್ರೆ ಏನು ಪ್ರಯೋಜನ ಇದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿ, ಸ್ತೋತ್ರ ಮಾಡಿ, ಆರಾಧನೆ ಮಾಡಿ ಕೆಟ್ಟ ಮಾತು ಮಾತಾಡಿದ್ರೆ ಏನೋ ಪ್ರಯೋಜನ ಇದೆಯಾ? ನಮ್ಮ ನುಡಿಯಿಂದ ದೇವರ ನಾಮವನ್ನು ಮಹಿಮೆ ಪಡಿಸಬೇಕು, ನಡೆಯಿಂದ ನಾವು ದೇವರ ನಾಮವನ್ನು ಮಹಿಮೆ ಪಡಿಸಬೇಕು. ಒಂದು ದೇವರ ಸಮ್ಮುಖದಿಂದ ಕಮಿಟ್ ಆದರೆ ಅದನ್ನು ನಡೆಸ್ಕೊಡ್ಬೇಕು. ಒಂದು ಫ್ಯಾಮಿಲಿ ಒಳ್ಳೆಯ ಒಂದು ಕರ್ತನ ಸಮ್ಮುಖದಿಂದ ಕರ್ಕೊಂಡು ಬರ್ತೇವೆ, ಕಮಿಟ್ ಆದರೆ ಅದಕ್ಕಾಗಿ ನಾವು ಪ್ರಯಾಸ ಪಡಲೇಬೇಕು. ದಿನ 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 ನನಗೆ ಗೊತ್ತಿರುವಂಥ ಸಹೋದರಿ ಯಾವಾಗ ಹೇಳ್ತಾರೆ, ನೀವು 100 ಸಲ ಕರೀರಿ ದೇವರ ಸಮ್ಮುಖಕ್ಕೆ, ನಿನ್ನ ಪಕ್ಕದ ಮನೆಯವ್ರನ್ನ 100 ಸಲ ಕರಿ, ಒಂದು ಸಲ ಗ್ಯಾರಂಟಿ ಅವರೇನ ಸಭೆಗೆ ಬರ್ತಾರೆ. ಅದನ್ನು ನೀವು ಪ್ರೇರಣೆ ಮಾಡ್ತಾ ಇರಬೇಕು, ಕರೀಲೇಬೇಕು. ಇದು ನಮ್ಮ ಕಾರ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಹೋಗಿದ್ದ ಜಾಗಗಳಿಗೆ ಮತ್ತೆ ಮತ್ತೆ ಏನಕ್ಕೆ ಹೋಗ್ತಾರೆ? ಪೌಲನಾಗಲಿ ಶೀಲನಾಗಲಿ ದೇವರ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಹೋಗಿದ್ದ ಮತ್ತೆ ಜಾಗಕ್ಕೆ, ಮತ್ತೆ ಎಫೆಸ ಸಭೆಗೆ ಹೋಗ್ತಾರೆ. ಅವರ ಎಲ್ಲ ಕರ್ತನ ಸಮ್ಮುಖದಲ್ಲಿ ಬೆಳೆದ ವ್ಯಕ್ತಿಗಳು ಆದರೂ ಕೂಡ ಮತ್ತೆ ಪತ್ರಿಕೆಯಲ್ಲಿ ಹೇಳ್ತಾನೆ, ನೀವು ಸರಿಯಾಗಿ ನಡ್ಕೊಳ್ಳಿ. ಸ್ಥಾಪನೆ ಮಾಡಿದ್ರೆ ಯಾರು? ಆದ್ರೂ ಕೂಡ ಯಾಕೆ ಲೆಟರ್ ಬರೀಬೇಕು ಅವನು? ಹಲ್ಲೆಲೂಯಾ. ಎಡವು ಬೆಳೆದ ಹಾಗೆ ಕಾದುಕೊಳ್ಳೋದು ದೇವರ ಮಕ್ಕಳ ಕಾರ್ಯ. ನಾನು ಎಡವಿ ಬಿಡಬಾರ್ದು, ನನ್ನ ಜೊತೆಗಿರುವವರು ಕೂಡ ಎಡವಿ ಬಿಡಬಾರ್ದು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ದೇವರ ವಾಕ್ಯ ಹೇಳ್ತಿದೆ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿ, ಒಬ್ಬರೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿ, ಒಬ್ಬರನ್ನೊಬ್ಬರು ಬೀಳುವಾಗ ಮತ್ತೆ ಅವರನ್ನ ಮೇಲೆ ಕೆತ್ತೋದಕ್ಕಾಗಿ ಏನ್ ಮಾಡ್ಬೇಕಂತೆ? ಪ್ರಯಾಸ ಮಾಡಬೇಕು. ಯಾರನ್ನೊಬ್ರು ಇಂಜಾರ್ದು ಹೋಗ್ಬಿಟ್ಟದ್ರ ಅವ್ರೇನ್ ಮಾಡ್ಬೇಕಾಗಿದೆ? ಕರ್ತನ ಸಮ್ಮುಖಕ್ಕೆ ಕರ್ಕೊಂಡ್ಬರೋಕ್ಕೆ ದಿನ ಪ್ರಯಾಸ ಪಡಬೇಕು. ಬೇರೆ ವಿಷಯಗಳಿಗೆ ನಾವು ಎಷ್ಟೋ ಸಲ ಫೋನ್ ಮಾಡಿ ಮಾಡ್ತೀವಿ, ಮಾತಾಡ್ತೀವಿ, ಚಾಟ್ ಮಾಡ್ತೀವಿ. ಆದ್ರೆ ಇಂಥ ವಿಷಯಗಳಿಗೆ ನಾವೇನ್ ಮಾಡಲ್ಲ. ಅವ್ರೇನ ಬರಲ್ಲ ಅಂದ್ರೆ ಅಷ್ಟು ಕಟ್ ಮಾಡ್ಬಿಡ್ತೀವಿ. ಯಾಕೆ ಬರಲ್ಲ? ಏನಕ್ಕಾಗಿ ಬರೋಕ್ಕಾಗೋದಿಲ್ಲ? ನಾವು ಕೇಳಬೇಕು. ಇಲ್ಲ ಬನ್ನಿ, ಕರ್ಕೊಂಡ್ ಬರಬೇಕು ದೇವರ ಸಮ್ಮುಖಕ್ಕೆ, ದೇವರ ಸನ್ನಿಧಾನದಲ್ಲಿ ಅವ್ರನ್ನ ನಿಲ್ಲಿಸ್ಬೇಕು. ನೀವು ಇಲ್ಲ ಬಂದಿಲ್ಲ ಅಂತ ಪರವಾಗಿಲ್ಲ, ಬೇರೆ ಸಭೆಗಾದ್ರೂ ಹೋಗಲೇಬೇಕು. ನೀವು ಕರ್ತನನ್ನು ಬಿಟ್ಟು ಹೋಗಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ನಾವು ನಡೆಯಿಂದಾಗಲಿ ನುಡಿಯಿಂದಾಗಲಿ ದೇವರ ನಾಮವನ್ನು ಮಹಿಮೆ ಪಡಿಸ್ತಲೇ ಇರಬೇಕು ಪ್ರತಿದಿನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನೋಡ್ಬೇಕಂದ್ರೆ ಎಷ್ಟೋ ದೇವರ ಸೇವಕರು ನೋಡಿ, ಅವ್ರಿಗೆ ಪ್ರಯಾಸ ಇಲ್ವಾ? ಜೋಸೆಫನಿಗೆ ಪ್ರಯಾಸ ಇದ್ದಿಲ್ವಾ? ಅವನಿಗೆ ಆರಾಮಾಗಿ ಆಗ್ಬಿಟ್ಟು ಅವನು ಫೈನಾನ್ಸ್ ಮಿನಿಸ್ಟರ್ ಆಗ್ಬಿಟ್ಟ. ಅವನ ಹಂಗೆ ಮಿನಿಸ್ಟರ್ ಆಗಿ ಇರೋದಕ್ಕೆ ಅವನಿಗೆ ಸಾಧ್ಯವಾಯ್ತಾ? ಅವನು ಕಷ್ಟಪಟ್ಟಿಲ್ವಾ? ಎಷ್ಟು ದಿನಗಳ ಪ್ರಯಾಸ ಪಟ್ಟ? 3 ವರ್ಷ ಜೈಲಲ್ಲಿದ್ದ. ಹಲ್ಲೆಲೂಯಾ. ನೋಡಿ, ಈ ವಾಕ್ಯ ನೋಡ್ಬೇಕಾದ್ರೆ ಅವನು ಎಷ್ಟು ಕಷ್ಟ ಪಡ್ತಾನೆ. ಅವನು ನೋಡಿ, ಅವನೇನ್ ಮಾಡ್ತಿದ್ದಾನೆ, ಅವನು ತನ್ನ ಆತ್ಮನ ರಕ್ಷಣೆ ಪಡಿಸ್ಕೊಬೇಕು, ತನ್ನ ದೇಹವನ್ನು ರಕ್ಷಣೆ ಪಡಿಸ್ಕೊಳ್ಬೇಕು, ಕೆಟ್ಟವಾದ ಒಂದು ಕಾರ್ಯಗಳಿಂದ ದೂರವಾಗಿರ್ಬೇಕು. ಎಲ್ಲವನ್ನು ಮಾಡ್ಕೊಂಡು ಏನ್ ಮಾಡ್ದ ನೋಡಿ, ನಮ್ದು ನಿಮ್ಗೆಲ್ಲ ವಾಕ್ಯ ಇರ್ತಿದೆ, ನಿಮ್ಮ ಮೇಲೆ ದೇವರ ಆತ್ಮ ಒಂದು ಸಹಾಯಕನ ಕಲ್ಸ್ಕೊಡ್ತೀನಿ ಅಂತ ದೇವರ ಯೇಸು ಸ್ವಾಮಿ ಹೇಳಿದ್ರು. ಈ ನಂಬಿಕೆ, ಈ ಅಶ್ಯೂರೆನ್ಸ್ ನಮಗಿದೆ. ಜೋಸೆಫ್ ಹೇಗಿದೆ? ಅವ್ರು ನಿಂತ್ಕೊಂಡಿಲ್ವಾ? ಕರ್ತನಿಗಾಗಿ ಸೇವೆ ಮಾಡಿಲ್ವಾ? ಮಾಡಿದ್ರಿಲ್ವಾ? ಹೆಂಗೆ ನಿಂತ್ಕೊಂಡ? ಅವನ ವಾಕ್ಯದಲ್ಲಿ ದೇವರ ವಾಕ್ಯವನ್ನು ಓದಕ್ಕೆ ಇಲ್ಲ, ಆದ್ರೂ ಕೂಡ ಏನ್ ಮಾಡ್ತಿದ್ದಾನೆ? ಅವನು ಹೇಳಿದಂತೆ ದೇವರ ನಾಮವನ್ನು ನಿರೀಕ್ಷೆ ಇಟ್ಕೊಂಡ. ಅವನು ಯಾವುದೋ ಅವ್ರ ಕಣ್ಣಿಂದ ಅದ್ಭುತ ಕಂಡಿಲ್ಲ, ಯಾರು ಅತಿಶಯ ಆಯ್ತಾ? ನೋಡಿ, ಜೋಸೆಫನ ಜೀವಿತ ಏನು ಅತಿಶಯ ಆಗಿದೆ? ಈ ಕೆಂಪು ಸಮುದ್ರವಾಗಿ ಬಂದಿದ್ದ ವಿಷಯ ಇಲ್ಲ. ಆದ್ರೂ ಕೂಡ ಬೇರೆ ಯೆಹೋವನ ನಾಮವನ್ನು ನನ್ನ ಪೂರ್ವಿಕರು ಆರಾಧನೆ ಮಾಡಿದ ದೇವರಂತೆ ನೆನೆಸ್ಕೊಂಡು ಅವನೇನ್ ಮಾಡ್ತಿದ್ದಾನೆ? ಕರ್ತನಿಗಾಗಿ ಸ್ಥಿರವಾಗಿ ನಿಂತ್ಕೊಂಡ. ದೇವರು ಅವನು ಇದ್ದಂಥ ಜಾಗದಲ್ಲಿ ಅವನನ್ನು ಮೇಲೆ ಕೆತ್ತಿದರು. ನಾವು ಕರ್ತನಿಗಾಗಿ ನಿಲ್ಲುವುದಾದರೆ ನಾವು ಇದ್ದಂಥ ಜಾಗದಲ್ಲಿ ನಮ್ಮನ್ನು ಮೇಲೆ ಕೆತ್ತಿದ್ದಾನೆ. ದಿನ ದಿನ ಅದರ ಸಮಯವಾಗುತ್ತೆ. ನಾನು ಎಷ್ಟು ವರ್ಷ ಇದ್ರು ಈಜಿಪ್ಟಲ್ಲಿ? ಎಷ್ಟು ವರ್ಷ ಇದ್ರು ಟೋಟಲ್? ಹೇಳಿ ಕರೆಕ್ಟಾಗಿ ಹೇಳಿ. ಎಷ್ಟು ವರ್ಷ? 430 ವರ್ಷ. ಆಚೆ ಬರುವಾಗ ಇಷ್ಟು ವರ್ಷಗಳ ಕಾಲ ಇದ್ರು ಕೂಡ ಮತ್ತೆ 40 ವರ್ಷ. ಎಷ್ಟು? ಮತ್ತೆ 40 ವರ್ಷ. ಇಷ್ಟು ವರ್ಷಗಳ ಕಾಲ ದೇವರು ಕರ್ಕೊಂಡು ಬರುವಾಗ 3 ಜನ ಇರಬಹುದು. ನಡೆಯಿಲ್ಲ, ನುಡಿಯಿಲ್ಲ. ಇದ್ದದ ಕಾರಣದಿಂದ ಏನಾಯ್ತು? ಯಾರು ಕಾನಾನ್ ದೇಶಕ್ಕೆ, ಆಶೀರ್ವದಿಸಲ್ಪಟ್ಟ ದೇಶಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಯೋಹಾನ ಹೇಳ್ತಾನೆ, ಏನಂತ? ಸ್ಥಾನಿಕನಾದ ಯೋಹಾನ ಹೇಳ್ತಾನೆ,
ನೀವು ನಿಜವಾಗ್ಲೂ ದೇವರ ಕಡೆಗೆ ತಿರುಗಿಕೊಂಡಿದ್ದೀರಾ? ನಿಮ್ಮ ಫಲದಿಂದ ತೋರಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೌಲ ಸ್ಪಷ್ಟವಾಗಿ ಹೇಳ್ತಾನೆ ಕೊರಿಂಥ ಪುಸ್ತಕ 1:10 ನೀನು ನಿಂತಿದೀಯ ಅಂದ್ರೆ ಏನಂತೆ? ನಿಂತಿದ್ದೇನಂದ್ರೆ ಏನ್ ಮಾಡ್ಬೇಕಂತೆ? ಸ್ಥಿರವಾಗಿ ನಿಂತುಕೊಳ್ಳಿ, ಬೀಳದಂತಾಗಿ. ಹಲ್ಲೆಲೂಯಾ. ಪ್ರತಿದಿನ ಹೋರಾಟ. ರೋಮನ ಪತ್ರಿಕೆ 8ನೇ ವಾಕ್ಯ ಹೇಳ್ತಿದ್ದೆ, ಆತ್ಮಕ್ಕೂ ಶರೀರಕ್ಕೂ ದಿನ ಏನಾಗಿದೆ? ಹೋರಾಟವಾಗಿದೆ. ದಿನ ಹೋರಾಡಲೇಬೇಕು. ನಿನ್ನ ದೇಹ ಹೇಳಿದ್ರೆ ನಿನ್ನ ಆತ್ಮ ಕೇಳೋದಿಲ್ಲ. ಆತ್ಮ ದೇಹ ಸೇರಿ ಮಾಡೋದು ಒಂದೇ ಒಂದು ಕಾರ್ಯ, ಏನ್ ಗೊತ್ತಾ? ಅದು ದೇವರನ್ನು ಮಹಿಮೆಪಡಿಸುತ್ತದೆ. ನೀನು ಪಾಪದ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ನಿನ್ನ ದೇಹ ಮಾತ್ರ ಹೋಗುತ್ತೆ, ಆತ್ಮ ನಿನ್ನ ಸಪೋರ್ಟ್ ಮಾಡೋದು. ಯಾಕಂದ್ರೆ ಆತ್ಮ ಯಾರಿಗೆ ಸಂಬಂಧಪಟ್ಟಿದ್ದು? ದೇವರಿಗೆ ಸಂಬಂಧಪಟ್ಟಿದ್ದು. ಅದು ದೇವರು ಹೇಳುವಂತ ಮಾತನ್ನೇ ಮಾತ್ರ ಕೇಳುತ್ತೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ಹೇಳ್ತೀವಿ, ಹೆಂಗಿದ್ದ ಆರಾಧನೆ ಮಾಡ್ಬೇಕಂತೆ? ಹೆಂಗೆ? ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧಿಸಬೇಕು. ಅಂದರೆ ಈ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲು ನಾವು ಕರ್ತನಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ದೇವರಲ್ಲಿ ನಾವು ನಿಲ್ಲಬೇಕಾದ್ರೆ ವಾಕ್ಯದ ಪ್ರಕಾರ ನಮ್ಮ ನಡೆಯಾಗಲಿ ನುಡಿಯಾಗಲಿ ಇನ್ನೊಬ್ಬರು ನೋಡ್ತಾ ಇದ್ದಾರೆ, ನಮ್ಮನ್ನು ಗಮನಿಸ್ತಾರೆ. ನಾವು ಯಾವ ರೀತಿಯಾಗಿ ಮಾತಾಡ್ತೀವಿ ಅನ್ನೋದನ್ನು ಇನ್ನೊಬ್ಬರು ಗಮನಿಸ್ತಾರೆ. ಒಬ್ಬ ಸಹೋದರ ನನಗೆ ಒಬ್ಬರು ಒಂದು ರಾತ್ರಿ 11:30 ಇರ್ಬೋದು, ನನಗೊಂದು ಫೋನ್ ಬಂತು, ತಾಯಿ ತುಂಬ ಸಿಕ್ಕಾಗಿದ್ದಾರೆ, ಹಾಸ್ಪಿಟಲ್ ಬನ್ನಿ ಅಂತ. ನಾನು 11:30 ಇರ್ಬೋದು, ಇಮಿಡಿಯೇಟ್ಲಿ ನಾನು ಸಂಜೆ ಹೋದೆ. ಹಾಸ್ಪಿಟಲ್ಗೆ ಬಂದಿದ್ರು. ಏನೇ ಮಾಡಿದ್ರು ಕೂಡ ತನ್ನ ತಾಯಿ ನಾವು ಮೀಟ್ ಮಾಡಕ್ಕೆ ಬಿಡ್ತಾರ. ಏನ್ ಕಾರಣ? ಆ ತಾಯಿ ನಮ್ಮ ಜೊತೆಗೆ, ನನ್ನ ಸಭೆಯಲ್ಲಿ ಜೊತೆಗಿರೋ ನಮ್ಮ ಸಹೋದರ, ಸೇವೆ ಮಾಡೋದು ಸಹೋದರ, ತಾಯಿ ಜೊತೆ ಮಾತಾಡೋಕೆ ಬಿಡ್ತಾರೆ. ನಾನು ಬೇಜಾರಾಗಿ ಮಾತಾಡಿ. ಹಲ್ಲೆಲೂಯಾ. ಸಭಾಪಾಲಕರಿಗೆ ನೀವು ಮಾತಾಡ್ಬೇಕಾದ್ರೆ ಏನಾದ್ರು ನಾವು ಮಾತಾಡಬಾರ್ದು. ಏನು ಮಾಡ್ಬೇಕಂತೆ? ಕೆಲವರು ಮಾತಾಡ್ತಾರೆ, ಅವನಿಗೇನು ಹೋಗೋದಾರ ಅಂತ ಮಾತಾಡ್ತಾರೆ. ಕರೆಕ್ಟಾ? ಹಲ್ಲೆಲೂಯಾ. ಇದರ ಏನಕ್ಕಂದ್ರೆ ದೇವ್ರ ವಾಕ್ಯ ಹೇಳ್ತಿದ್ದೆ, ನಮ್ಮ ನುಡಿ ವಿಶೇಷವಾದದ್ದು. ನಾವು ಏನ್ ಮಾತಾಡ್ತೀವಿ ಅನ್ನೋದನ್ನ ನಮ್ಗೆ ಗಮನದಲ್ಲಿರ್ಬೇಕು. ಅದಕ್ಕಾಗಿ ಪೂರ್ವಿಕ ಅಂದ್ರೆ ಹಳೆಯ ಜನಗಳು ಅಂದ್ರೆ ನಮ್ಮ ತಂದೆ ತಾಯಿಗಳು ಏನಂತ ಇದ್ರು, ನಾಲ್ಗೇನಂತೆ ಕಂಟ್ರೋಲ್ ಇರಬೇಕು. ನಾಲ್ಗೇನ ಹತೋಟಿ ಹಿಡಿದು ಮಾತಾಡುವುದು. ಕರೆಕ್ಟಾ? ನಾಲ್ಗೆ ಹಿಡಿದು ಮಾತಾಡಪ್ಪ ಅಂತ ಹೇಳ್ತಾರೆ. ಕರೆಕ್ಟಾ? ಎದಕ್ಕೆ ಹೇಳಿದ್ದಾರೆ? ಅದಕ್ಕೆ ಕಂಟ್ರೋಲ್ ಇಲ್ಲ, ಅದೇ ನಾವೇ ಕಂಟ್ರೋಲ್ ಮಾಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಂದ್ರೆ ಪ್ರತಿಯೊಬ್ಬ ದೇವ ಸೇವಕರು ಇವತ್ತು ಸೇವೆ ಮಾಡಿದ್ದಲ್ಲ ಹೆಂಗಂದ್ರೆ ಅವರ ಕಷ್ಟದಲ್ಲೇ ಮಾಡಿದ್ದಾರೆ. ಆದ್ರೆ ಅವ್ರು ಏನ್ ಮಾಡಿದ್ದಾರೆ? ಅವರ ಕಾರ್ಯಗಳನ್ನ ತೋರಿಸಿದ್ದಾರೆ. ಅವರು ದೇವರ ಕಡೆ ತಿರುಗಿಕೊಂಡು ಅಂತ ಹೇಳಿ ಏನ್ ಮಾಡಿದ್ದಾರೆ? ದೇವರ ಕಾರ್ಯದಲ್ಲಿ ಅವರ ಒಂದು ಕಾರ್ಯವನ್ನು ತೋರಿಸಿದ್ದಾರೆ. ಹಲ್ಲೆಲೂಯಾ. ನೀವು ನೋಡ್ಬೇಕಾದ್ರೆ ಪೌಲನ್ನು ಕೂಡ ನೋಡ್ಬೇಕಾದ್ರೆ ಯಾರಿದ್ರು? ಪೌಲ ಅವನ ದಮಸ್ಕಕ್ಕೆ ಬರುವ ಮುಂಚಿತವಾಗಿ ಏನಾಗಿದ್ದ? ದೇವರನ್ನು ಯೇಸು ಸ್ವಾಮಿಯನ್ನು ಹಿಂಸೆ ಪಡಿಸುವ ವ್ಯಕ್ತಿ ಆಗಿದ್ದ. ಹಿಂಸೆ ಪಡಿಸ್ತಾನೆ ಇದ್ದಾರೆ, ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ತಾನೆ ಇದ್ದ. ಯಾವಾಗ ಯೇಸು ಸ್ವಾಮಿ ಸ್ವರವನ್ನು ಕೇಳಿದ್ನೋ ಅವನು ಹೇಳ್ತಾನೆ, ಅಲ್ಲಿ ಫಿಲಿಪ್ಪಿ ಪತ್ರಿಕೆ ಬರಬೇಕಾದ್ರೆ ನನ್ನ ಪ್ರಾಣ ನಷ್ಟವಾದ ಪರವಾಗಿಲ್ಲ, ಕ್ರಿಸ್ತನನ್ನು ಹೊಂದಿಕೊಳ್ಳೋದು ಏನಾಗಿದೆ? ನನ್ನ ಊಟವಾಗಿದೆ. ಎಲ್ಲ ಕಸವನ್ನು ನೆನೆಸ್ಕೊಳ್ತಾನೆ. ಅವನು ಹೇಳ್ತಾನೆ, ನಾನು ಓದಿದ್ದು ಓದು, ನನಗಿರೋದು ಎಲ್ಲವೂ ಏನಾಗಿದೆ? ನಷ್ಟ. ಯಾವಾಗ ಸಾಧ್ಯ? ಅವನು ಮಾನಸಾಂತರ ಪಟ್ಟಾಗ ಮಾತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮನ್ನೆಲ್ಲ ಪರೀಕ್ಷೆ ಮಾಡ್ಕೊಂಡು ನೋಡಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಮಾನಸಾಂತರ ಪಟ್ಟಿದ್ದಾದರೆ ನಿಜವಾಗ್ಲೂ ಕಾರ್ಯದ ಮುಖಾಂತರ ತೋರಿಸಬೇಕು. ದೇವರ ಸಮ್ಮುಖದಲ್ಲಿ ನಾವು ನಿಲ್ಲುವುದಾದರೆ ಅದು ಕಾರ್ಯದ ನಿಮಿತ್ತವಾಗಿ, ಅಂದ್ರೆ ಸುಮ್ಮನೆ ಬಂದು ದೇವರ ಸಮ್ಮುಖದಲ್ಲಿ ನಿಂತು ಹೋಗೋದಿಲ್ಲ, ಅದು ಕ್ರಿಯಾತ್ಮಕವಾಗಿರಬೇಕು. ನಾವು ಒಬ್ಬರಿಗೆ ಏನಾಗಿದೆ? ಇನ್ನೊಬ್ಬರಿಗೆ ಕೊಡುವಂತರಾಗಿರ್ಬೇಕು. ಹೆಂಗಿರ್ಬೇಕು? ನನ್ನ ಸೇವೆ ಹೆಂಗಿರ್ಬೇಕು? ಕೊಡಬೇಕು ಇನ್ನೊಬ್ಬರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಮಯಗಳಲ್ಲಿ ಈ ಮಾತು ಕೇಳುವಾಗ ಏನಾಗುತ್ತೆ? ನಮಗೆ ಬೇಸರ ಆಗುತ್ತೆ. ಕೆಲವು ಜನ ಬೇಸರ ಆಗುತ್ತೆ. ಯಾಕಂದ್ರೆ ಕೊಡುವಂದ್ರೆ ಏನಾಗುತ್ತೆ? ಆಗುತ್ತೆ. ಹಲ್ಲೆಲೂಯಾ. ಇವತ್ತು ಸೇವೆ ಅನ್ನೋದು ಯೇಸುಸ್ವಾಮಿ ಏನಂದ್ರೆ ಕೊಡಬೇಕು. ಅದಕ್ಕಾಗಿ ಯೇಸುಸ್ವಾಮಿ ಹೇಳ್ತಾರೆ, ಕೊಡಿರಿ ನಿಮಗೆ ಕೊಡಲ್ಪಡ್ತೈತೆ. ಅದಕ್ಕೆ ಮೊದಲು ಕೊಡಿ, ಕ್ಷಮಿಸಿ, ಆಮೇಲೆ ಕ್ಷಮಿಸಲ್ಪಡ್ತೈತೆ. ದೇವರ ವಾಕ್ಯ ಹಂಗೆ ಹೇಳುತ್ತೆ, ಮೊದಲು ನೀನ್ ಮಾಡು, ಆಮೇಲೆ ಕೊಡ್ತೀನಿ. ಹಲ್ಲೆಲೂಯಾ. ಹೇಗಂತೆ ಪ್ರಾರ್ಥನೆ? ಅದಕ್ಕೆ ಪ್ರಾರ್ಥನೆಯಲ್ಲೂ ಕೂಡ ಯೇಸುಸ್ವಾಮಿ ಹೇಳಿದ್ದಾರೆ, ಇತರ ತಪ್ಪುಗಳನ್ನು ನಾವು ಕ್ಷಮಿಸುವ ಪ್ರಕಾರವೇ ನಮ್ಮ ಪಾಪಗಳನ್ನು ಕ್ಷಮಿಸು. ಆದರೆ ಮೊದಲು ನಾನು ಮಾಡಿದಾಗ ಮಾತ್ರನೇ ದೇವರು ನನಗೆ ಮಾಡುವುದರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿರುತ್ತೆ. ನಾವು ನಡೆದುಕೊಳ್ಳುವಂತ ಕಾರ್ಯದಿಂದ ನಾವು ಮಾನಸಾಂತರ ಪಟ್ಟಿಗಳನ್ನು ತೋರಿಸ್ಕೊಳ್ಬೇಕು. ಹಲ್ಲೆಲೂಯಾ. ಅದು ಹಿಂಗೆ ನಡೆಯಿಂದ
ಎರಡು ತುಂಬ ವಿಶೇಷ, ನಡೆದುಕೊಳ್ಳುವಂಥ ವಿಷಯ ತುಂಬ ವಿಶೇಷವಾಗಿದೆ. ಅದಕ್ಕೆ ಪ್ರತಿಯಾಗಿ ಏನಾಗಿದೆ, ಮಾತಾಡೋದು ಮಾತು. ನಮ್ಮ ಮಕ್ಕಳ ಬಳಿಗೆ, ಮನೆಯಲ್ಲಾಗಲಿ, ಹೆಂಡತಿಯಾಗಲಿ, ನಮ್ಮ ಬಳಿಯಲ್ಲಿ ನಾವು ಜನಗಳ ಮಧ್ಯದಲ್ಲಿ ಏನು ಮಾತಾಡ್ತೀವಿ? ಅಲ್ಲವೇ ನಾವು ಆಫೀಸ್ಗಳ ಕೆಲಸ ಮಾಡುವಂಥ ಜಾಗದಲ್ಲಿ ಏನು ಮಾಡ್ತೀವಿ? ಸುಮ್ಮನೆ ಮಾತಾಡ್ತೀವಾ? ಇಲ್ಲ ಕೆಲಸಗಳಲ್ಲಿ ಹೋದ ಜಾಗದಲ್ಲಿ ಏನು ಮಾಡ್ತೀವಿ? ಸುಮ್ಮನೆ ಮಾತಾಡ್ತೀವಿ. ಕರ್ಕೊಂಡು ನಿಂತ್ಕೊಂಡು ಕೆಲಸ ಅರ್ಧ ಅವರ್ ಮಾಡಿದ್ರೆ ಮಾತು ಎಷ್ಟೊತ್ತಾಗುತ್ತಿದೆ? 1 ಗಂಟೆ ಎಲ್ಲ ಬೇಕಾದ್ರೆ ನೋಡಿ, ಒಂದು ಅರ್ಧ ದಿನ ಕುತ್ಕೊಂಡು ಬೇರೆ ಮಾತಾಡ್ತಾನೆ ಆದ್ರೆ ಅಲ್ಲೇನಾಗಲ್ಲ, ಕೆಲಸ. ಅಲ್ಲೆಲ್ಲೂಯ್ಯ. ಆ ಥರ ಮಾತು ಹೇಳಿಲ್ಲ ಇಲ್ಲಿ. ಮಾತು ದೇವರ ವಾಕ್ಯ ಆಗಬೇಕು. ಅಲ್ಲೆಲ್ಲೂಯ್ಯ. ಅಧಿಕವಾಗಿ ದೇವರ ವಾಕ್ಯದಲ್ಲಿ ನಮ್ಮ ಜೀವನ ಕಳಬೇಕು. ಅಲ್ಲೆಲ್ಲೂಯ್ಯ. ನಾವು ನಡ್ಕೊಳ್ಳೋದು ಯಾವ ರೀತಿ ಅಂದ್ರೆ ದೇವರನ್ನು ಮಹಿಮೆ ಪಡಿಸುವ ಕಾರ್ಯವಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಹೆಂಗಿರ್ಬೇಕು? ದೇವರನ್ನು ಮಹಿಮೆ ಪಡಿಸುವ. ಅಲ್ಲೆಲ್ಲೂಯ್ಯ. ಅಪೊಸ್ತಲರ ದಿನಗಳು ನೋಡಬೇಕಾದ್ರೆ ಅವರು ಯೇಸುಸ್ವಾಮಿ ಜೊತೆಗಿದ್ದಂತ ದಿನಗಳಿಗಿಂತ ಎಷ್ಟು ಪ್ರೀತಿಸ್ತಾರೋ ಗೊತ್ತಿಲ್ಲ. ಆದ್ರೆ ಅವರ ಸೇವೆಗೆ ಬಂದ್ರಲ್ಲ, ಒಂದು ನಿಮಿಷ ಕೂಡ ಅವರು ಯೇಸುಸ್ವಾಮಿ ಬಿಟ್ಟಿರೋದಕ್ಕೆ ಆಗಿಲ್ಲ. ಅಲ್ಲವೇ ದೇವರ ಚರಿತ್ರೆ ಹೇಳ್ತಾ ಇದೆ, ಪೇತ್ರ ಅವನ ಪ್ರತಿ ದಿನ ಆಳ್ತಾ ದೇವರ ಸೇವೆ ಮಾಡ್ದ. ಅಲ್ಲವೇ ಯೋಹಾನನು ಪ್ರತಿ ದಿನ ಅವನು ಯಾವಾಗಲೂ ದರ್ಶನವುಳ್ಳವನಾಗಿದ್ದ. ಯಾಕೆ ಸಾಧ್ಯ? ಅವನ ನಡೆ, ಅವನ ಮಾನಸಾಂತರ ಹೊಂದ್ಕೊಂಡದಕ್ಕೆ ಕ್ರಿಯಾತ್ಮಕವಾಗಿ ತೋರಿಸ್ತ. ಪ್ರಾರ್ಥನೆ, ಅಲ್ಲವೇ ಬೇರೆ ಸಮಯ ಇದಿಲ್ಲ. ದೇವ ವಾಕ್ಯ ಪ್ರಾರ್ಥನೆ ಏನಂತೆ? ಪ್ರಾರ್ಥನೆ, ಸ್ತೋತ್ರ. ಯಾವಾಗಲೂ ಈ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ಕಲಿಬೇಕು. ಅಲ್ಲೆಲ್ಲೂಯ್ಯ. ಇದನ್ನು ಮಾಡಿದಾಗ ಮಾತ್ರ ದೇವರನ್ನು ಮಹಿಮೆ ಪಡಿಸಲಿಕ್ಕೆ ಸಾಧ್ಯ. ಒಂದೇ ಒಂದು ವಿಷಯ ವಾಕ್ಯ ಓದಿ ನಾವು ಸ್ತೋತ್ರ ಮಾಡೋಣ. ಯೋಹಾನನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯ 34ನೇ ವಾಕ್ಯ ಓದೋಣ. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಆಮೆನ್. ಹಲ್ಲೆಲೂಯಾ. ಏನಂತಂದ್ರೆ ಆತನ ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ. ಹಲ್ಲೆಲೂಯಾ. ಏನಂತೆ? ಯೇಸುಸ್ವಾಮಿನ ಏನಂತೆ? ಯೇಸುಸ್ವಾಮಿ ಬಂದದ ಕಾರ್ಯ ಏನು? ದೇವರ ಚಿತ್ತವನ್ನು ಮಾಡಬೇಕು. ಇವತ್ತು ನೀವು ಕುಳಿತಿರೋದು ಏನ್ ಕೆಲಸಕ್ಕಾಗಿ? ದೇವರ ಚಿತ್ತವನ್ನು ಮಾಡಕ್ಕೆ. ಹಲ್ಲೆಲೂಯಾ. 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 ನಮ್ಮ ಚಿತ್ತವಿಲ್ಲ. ಪ್ರತಿದಿನ ಬೆಳಗ್ಗೆ ರಾತ್ರಿ ಮಲಗೋ ಕೂಡ ನಮ್ಮ ಮೈಂಡ್ ಏನಾಗಿರ್ತೈತೆ? ಬೇಡದ್ರ ಥಿಂಕ್ ಮಾಡ್ತದೆ. ಹಲ್ಲೆಲೂಯಾ. ಬೇಡದ್ರ ಕಾರ್ಯಗಳನ್ನು, ಬೇರೆಯವರ ಆಸೆಗಳು, ಲೋಕದಲ್ಲಿರುವಂತ ಇಷ್ಟಗಳು, ಅಂದ್ರೆ ಒಬ್ಬರ ಮನೆಗೆ ಒಂದು ಹೊಸ ವಸ್ತುವನ್ನು ಬಂದಾಗ ನಮ್ಗೆ ಏನಾಗುತ್ತೆ ಕಣ್ಣಲ್ಲಿ? ಅದು ನಮ್ಗೆ ಬರ್ಬೇಕು, ತೆಗೆದುಕೊಳ್ಬೇಕು. ಯಾಕೆ ಇದೇ ದೇವರ ವಾಕ್ಯ ಹೇಳ್ತಿದೆ. ಎಫೆಸರ ಪತ್ರಿಕೆ ಏನ್ ಹೇಳ್ತದೆ? ಅನ್ಯಜನಗಳಾಗಿ ನಡೆದುಕೊಳ್ಬೇಡಿ. ಅನ್ಯಜನಗಳು ಅದನ್ನ ಆಸೆ ಪಡ್ತಾರೆ, ನಾವು ಕೂಡ ಅದಕ್ಕೆ ಆಸೆ ಪಡ್ತೀವಿ. ಒಂದು ಸಪರೇಟ್ ಆದ ವಿಷಯ ಇದೆ. ನಾನು ಕಡೆಯದಾಗಿ ನಡೆದಂತ ಹೇಳಿದ್ದಾರೆ, ನಾನು ಕ್ಲೋಸ್ ಮಾಡ್ತೇನೆ. ಒಂದು ಬಾರಿ ಅಗಸ್ಟಿನ್ ಜಯಕುಮಾರ್, ಎಷ್ಟನೇ ಗೊತ್ತಿದೆ? ಪಾಸ್ಟರ್ ಬ್ರದರ್ ಅಗಸ್ಟಿನ್ ಜಯಕುಮಾರ್ ಇವರು ಸೇವೆ ಮಾಡುವಂತ ಬಿಹಾರದ ಒಂದು ಪ್ರದೇಶದಲ್ಲಿ, ಆ ಒಂದು ರಾಜ್ಯದಲ್ಲಿ ಸೇವೆ ಮಾಡುವಂತ ವ್ಯಕ್ತಿ. ಇದರ ಒಂದು ಸುವಾರ್ತೆ ಕೂಡ ನಡೀತಾ ಇದೆ. ಅಲ್ಲಿ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಸಾರಿದ ನಂತರ ಒಂದು ಪಾಸ್ಟರ್ ಕೆಳಗೆ ನಿಂತುಕೊಂಡು ಕಾಯ್ಕೊಂಡಿದ್ದಾರೆ. ಅಂದ್ರೆ ಒಂದು ಸೇವೆ ಮಾಡುವಂತ ಹಳ್ಳಿಯಲ್ಲಿ ಒಂದು ಚಿಕ್ಕ ಸೇವೆ ಮಾಡುವಂತ ವ್ಯಕ್ತಿ. ಅವ್ರು ಹೇಳಿದ್ರು, ಹೋಗ್ಬಿಟ್ಟು, ಬ್ರದರ್ ನೀವು ಬಂದಿದ್ದು ತುಂಬಾ ಸಂತೋಷವಾಯಿತು, ಮುಂದೆ ಒಂದು ಬಾರಿ ನನ್ನ ಮನೆಗೆ ಬಂದ್ಬಿಟ್ಟು ಹೋಗಿ, ನನಗೆ ತುಂಬಾ ಸಂತೋಷವಾಗುತ್ತೆ, ನನ್ನ ಸೇವೆಗೆ ಒಂದು ಎಂಕರೇಜ್ಮೆಂಟ್ ಆಗುತ್ತೆ. ಓಕೆ, ಇವರು ಕೇಳ್ತಾರಲ್ಲ ಅಂದ್ಬಿಟ್ಟು, ಆಯ್ತು ನಡೀರಿ ಬ್ರದರ್, ಗಾಡಿ ತಗೊಂಡ್ ಮನೆಗೆ ಹೋಗೋಣ. ನಂತ ಗಾಡಿ ಆಗಿಲ್ಲ ಬ್ರದರ್, ನನ್ನ ಸೈಕಲ್ ಇದೆ, ನನ್ನ ಸೈಕಲಲ್ಲಿ ಬರ್ತಿಲ್ಲ ನೀವು. ಓಕೆ ಬರ್ತೀನಿ. ಇಲ್ಲಿ ಕ್ಯಾರೆಟ್ ಕೂತ್ಕೊಂಡ್ರು, ಆ ಸೈಕಲ್ ಗಡಕ ಬಡ್ಕ ಸೌಂಡ್ ಹೇಳ್ತಾರೆ. ಆ ಸೌಂಡ್ ಗಡಕ ಬರ್ತಾ ಇದೆ. ಅದು ಕೂಡ ಭಯ, ಎಲ್ಲಿ ಟೈರ್ ಬಿಚ್ಕೊಂಡ್ಬಿಡ್ತೀನಿ, ಆ ರೀತಿಯಾಗಿ ಹೋಗ್ತಾ ಇದೆ ಗಾಡಿ. ಅವ್ರು ಹೋದ್ರು, ಮನೆಗೆ ರೀಚ್ ಆದ್ರು. ಮನೆಗೆ ರೀಚ್ ಆಗಿದ್ದಾನೆ. ಅವ್ರು ಹೇಳಿದ್ರು, ಪ್ರಾರ್ಥನೆ, ಚಿಕ್ಕ ಒಂದು ಗುಡಿಸಲಿನಲ್ಲಿ ಮನೆಯೊಳಗೆ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಪ್ರಾರ್ಥನೆ ಮಾಡಕ್ಕೆ ನಮಗೋಸ್ಕರ, ನಮ್ಮ ಸೇವೆಗಾಗಿ, ನಾನು ನನ್ನ ಹೆಂಡತಿ ಇಬ್ಬರೇ ಇರೋದು, ನಾವು ಇಬ್ಬರೇ ಈ ಒಂದು ಅಡಿಯಲ್ಲಿ ಸೇವೆ ಮಾಡ್ತಾ ಇದ್ದೀವಿ, ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಅವ್ರ ಮನೆಗೆ ಹೋಗಿದ್ದಾರೆ, ಒಂದು ಕುರ್ಚಿ ಹಾಕಿದ್ದಾರೆ. ಆ ಕುರ್ಚಿ ಕೂಡ ಕುತ್ಕೊಳ್ಳೋದು ಅಲ್ಲಾಡ್ತಾ ಇದೆ. ಅವ್ರು ಹೇಳ್ತಾರೆ, ನಾನು ಕುತ್ಕೊಳ್ಳೋಕೆ ಭಯ ಆಗುತ್ತೆ, ಆದರೂ ಕೂಡ ಅವರನ್ನು ಬೇಜಾರುಪಡಿಸ್ಬಾರ್ದು, ನಾನು ಕುತ್ಕೊಂಡೆ. ಆದರೆ ಅವ್ರ ಮನೆಗೆ ಹೋಗಿದ್ದಾರೆ, ಇಮಿಡಿಯೇಟ್ಲಿ ಒಂದು ಬ್ಲ್ಯಾಕ್ ಟೀ ಮಾಡ್ಕೊಡ್ತಾರೆ, ಅದ್ರ ಕೊಡೋದೇ ಸಂತೋಷ. ಇದನ್ನಾದ ನಂತರ ಅವರು ಮನೆಯಿಂದ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಮನೆಯಿಂದ ಅವರು ಸೇವೆಗೆ ಹೋಗಿ ಸೇವೆಯಲ್ಲಿ ಕೊಟ್ಟಂತ ಹಣವನ್ನು ತೆಗೆದುಕೊಂಡು ಬಂದು ನನ್ನ ಸೇವೆಗೆ ಕೊಟ್ಟರು. ಅವ್ರು ಹೇಳ್ತಾರೆ, 10,000 ತಂದು ನನ್ನ ಸೇವೆಗೆ ಕೊಟ್ಟರು.
ನನಗೆ ತುಂಬ ದುಃಖವಾಯಿತು. ನಾನು ಹೇಳಿದೆ, ಬ್ರದರ್, ನಾನು ನಿನಗೆ ಕೊಡಬೇಕು, ನೀವು ಇರೋ ಸಿಚುವೇಶನ್ ಅಲ್ಲಿ. ನಾನು ಅವ್ರು ಹೇಳ್ತಾರೆ, ಅವ್ರಿಗೆ ಇದನ್ನು ಹೇಳುವಾಗ ಆ ಸೇವಕರು ಹೇಳ್ತಾ ಇದ್ದಾರೆ, ಬಡ ಸೇವಕರು ಹೇಳ್ತಾ ಇದ್ದಾರೆ ಅಂದ್ರೆ ಏನಂತ, ನನಗೆ ಈ ಇರುವಂತ ಗುಡಿಸ್ಮೇಲಕ್ಕೆ ನನಗೆ ಅಷ್ಟೊಂದು ಏನು ಬೇಜಾರಿಲ್ಲ, ನನಗೆ ತಿನ್ನೋದಕ್ಕೆ ಆಹಾರ, ಮಲಗಕ್ಕೆ ಜಾಗ ಕೊಟ್ಟಿದ್ದಾರೆ ದೇವರು, ಅಷ್ಟೇ ನಾನು ಸಂತೋಷಗಳನ್ನಾಗಿದ್ದೇನೆ. ಆದರೆ ನನಗಿಂತ ತುಂಬಾ ಕಷ್ಟಪಡುವಂಥ ಜನಗಳಿದ್ದಾರೆ, ಅವರಿಗೆ ಹೋಗಿ ಈ ಒಂದು ಹಣ ಸೇರಲಿ. ಒಂದು ಡೆಡಿಕೇಶನ್, ಮಾನಸ ಅಂತ. ಆ ಒಂದು ಅಗಸ್ತ್ಯ ಶಿವಕುಮಾರ್ ಅಳುತ್ತಾ ಅವರ ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರು. ಅವ್ರು ಹೇಳ್ತಾರೆ, ನನಗೆ ತುಂಬ ದುಃಖವಾಗಿ ನಾನು ಪ್ರಾರ್ಥನೆ ಮಾಡಿ, ನಾನು ಯಾವಾಗಲ್ಲ ನನ್ನ ಮನೆಗೆ ಹೋಗಿ ನನ್ನ ಸೋಫಾಲ್ಲಿ ಕೂತ್ಕೊಂಡು ಹೋಗಲ್ಲ, ನನಗೆ ಆ ಒಂದು ಕುರ್ಚಿ ಜ್ಞಾಪಕ ಬರುತ್ತೆ, ನಾನು ಮತ್ತೆ ಎದ್ದು ನಿಂತ್ಕೊಂತೇನೆ, ದುಃಖ ಆಗತ್ತೆ. ಇವತ್ತೆಷ್ಟು ದೇವ ಸೇವಕರ ಮನೆಗಳ ರೀತಿಯಾಗಿದೆ, ಆದರೂ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರ ಇರುವಂತಹ ಕಾರ್ಯವನ್ನು ದೇವರನ್ನ ಮಹಿಮೆ ಪಡಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಲ್ಯಾವಿಶ್ ಆಗಿ ಜೀವನ ಮಾಡಿದ್ರೆ ದೇವರು ನಮ್ಮನ್ನು ಆಶೀರ್ವದಿಸಿಕೊಂಡ್ರು ಅಂತ ನಾವು ಅನ್ಕೊಂತೀವಿ. ಇಲ್ಲ, ನೀವು ಯಾವ ರೀತಿಯದಿದ್ರು ಕೂಡ ದೇವರನ್ನ ಆಶೀರ್ವಾದ, ನಿಜವಾಗ್ಲೂ ನಿಮ್ಗೆ ಆಶೀರ್ವಾದ ಅನ್ನೋದೇನು ಗೊತ್ತಾ, ನಿಮ್ಮಲ್ಲಿ ಅಧಿಕವಾದಂಥ ಅಭಿಷೇಕ ಇದೆ ಮಾತು, ಅದೇ ನಿಮ್ಗೆ ಆಶೀರ್ವಾದ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋದು ಒಂದು ರೋಗ ಸೌಖ್ಯವಾಗುತ್ತಲ್ಲ, ಅದು ನಿಮ್ಗೆ ಆಶೀರ್ವಾದ, ಅದು ನಿಮ್ಗೆ ಬ್ಲೆಸ್ಸಿಂಗ್ ಆಗಿರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನೆ ಮಾಳಿಗೆ ಎಲ್ಲ ಏನಾಗಿದೆ, ಅನ್ಯ ಜನರ ಬಳಿಯೂ ಇದೆ. ಹಲ್ಲೆಲೂಯಾ. ಅದಕ್ಕಾಗಿ ಪೇತ್ರ ಹೇಳ್ತಾನೆ, ನನ್ನ ಬಳಿಗೆ ಏನಿಲ್ಲ, ಚಿನ್ನ ಬೆಳ್ಳಿ ಇಲ್ಲಪ್ಪ, ನನ್ನಲ್ಲಿರುವುದು ಯೇಸುವನ್ನು ನಿನಗೆ ಕೊಡುತ್ತೇನೆ. ಅವರು ಹಾಗೇ ರೀತಿಯಾಗಿ ಜೀವನ ಮಾಡಿ, ಹಾಗೇ ರೀತಿಯಾಗಿ ಮರಣವನ್ನು ಕೊಂಡರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ದೇವರ ವಾಕ್ಯ ಹೇಳುವ ಪ್ರಕಾರವೇ ಹಲ್ಲೆಲೂಯಾ ನಮ್ಮ ನಡೆಯಿಂದ ನುಡಿಯಿಂದ ದೇವರ ನಾಮವನ್ನು ಮಹಿಮೆಪಡಿಸೋಣ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾದ ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ.